ಮೇಲೆ ಆಸೀನರಾದಂಥ ನಮ್ಮ ಉಪಮುಖ್ಯಮಂತ್ರಿಗಳಾದ ಶ್ರೀ ಶಿವಕುಮಾರ್ ಜಿ ಅವರೇ ಹಾಗೂ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸ್ತಾ ಇರತಕ್ಕಂಥ ಶ್ರೀ ದರ್ಶನಾಪುರ್ ಅವರೇ, ರಹೀಮ್ ಖಾನ್ ಅವರೇ, ಅಜಯ್ ಸಿಂಗ್ ಅವರೇ, ಬಿ ಆರ್ ಪಾಟೀಲ್ ರೇ, ಎಂ ಐ ಪಾಟೀಲ್ ರೇ ಹಾಗೂ ಶ್ರೀಮಾನ್ ಸಾಗರ್ ಖಂಡ್ರೆ ಅವರೇ, ಚೆನ್ನಾರೆಡ್ಡಿ ಅವರೇ, ಅಲ್ಲಂ ಪ್ರಭು ಪಾಟೀಲ್ ರೇ ಮತ್ತು ಕಮಕ್ನೂರ್ ಅವರೇ, ಡಿ ಸಿ ಸಿ ಅಧ್ಯಕ್ಷರಾದ ಜಗದೇವ್ ಅವರೇ, ಅಶೋಕ್ ಮನ್ಗುಲಿ ಅವರೇ, ವಸಂತ್ MLC ಅವರೇ, ವೇಣುಗೋಪಾಲ್ ನಾಯಕ್ ಅವರೇ ಹಾಗೂ ಮುಳೆ ಅವರೇ ಮತ್ತು ನಮ್ಮ ಲತಾ MLA ಅವರೇ, ಅದೇ ರೀತಿಯಾಗಿ ಶ್ರೀಮಾನ್ ಸೋರ್ನು ಇದು ಮಿಸ್ಟರ್ ಶರಣು ಸಲ್ಗರ್ ಅವರೇ ಹಾಗೂ ಭೀಮಾ ಪಾಟೀಲ್ ರೇ ಮತ್ತು ಪ್ರಿಯಾಂಕ್ ಖರ್ಗೆ ಅವರೇ, ಶರಣ್ ಪ್ರಕಾಶ್ ಪಾಟೀಲ್ ರೇ, ರಾಧಾಕೃಷ್ಣ ಅವರೇ ಮತ್ತು ಉಳಿದ ಶ್ರೀಮಾನ್ ಅಂಜುಮ್ ಪರ್ವೇಶ್ ಅವರೇ, ಡೆಪ್ಟಿ ಕಮಿಷನರ್ ಗುಲ್ಬರ್ಗಾ ಅವರೇ ಹಾಗೂ ಎಲ್ಲ ಇಲ್ಲಿ ಈ ಒಂದು ಸ್ಟೇಜಿನ ಮೇಲೆ ಕುಂತಂಥ ಎಲ್ಲ ನಾಯಕರೇ, ಅಧಿಕಾರಿ ವರ್ಗದವರೇ, ಇಲ್ಲಿ ಉಪಸ್ಥಿತಿರ್ತಕ್ಕಂಥ ಬಂಧುಗಳೇ, ತಾಯಿಂದರೇ, ಭಗಿನಿಯರೇ, ರೈತ ಬಾಂಧವರೇ, ಯುವ ಮಿತ್ರರೇ ಹಾಗೂ ಮಾಧ್ಯಮದ ಬಂಧುಗಳೇ, ನಾನು ಹೆಚ್ಚು ನಿಮ್ಮ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ಕಾರಣ ಈಗಾಗಲೇ ಭಾಳ ಸುದೀರ್ಘವಾಗಿ ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ ಅವರು ಕಾರ್ಯಕ್ರಮದ ಬಗ್ಗೆ ವಿಸ್ತಾರದಿಂದ ಹೇಳಿದ್ದಾರೆ, ಶಿವಕುಮಾರ್ ಅವರು. ಅದೇ ರೀತಿಯಾಗಿ ಅಜಯ್ ಸಿಂಗ್ ಅವರು ಕೂಡ ಎಲ್ಲ ವಿಷಯಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಇದು ಒಂದು ಅತ್ಯಂತ ಹಿಂದುಳಿದ ಭಾಗ ಅನ್ನತಕ್ಕಂಥದ್ದು ಹಣೆಪಟ್ಟಿಯನ್ನು ನಮಗಿದೆ. ಅದು ಏಕೆ ಅಂದರೆ ವಿಶೇಷವಾಗಿ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಹಿಂದುಳಿದಿದ್ದಕ್ಕಾಗಿ ಮತ್ತು ಆರೋಗ್ಯ ದೃಷ್ಟಿಯಿಂದ ಕೂಡ ನಾವು ಹಿಂದುಳಿದಿದ್ದೇವೆ. ಎಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರ ಒಳ್ಳೆ ರೀತಿಯಿಂದ ಕಾರ್ಯಕ್ರಮಗಳನ್ನು ನಡೀತವೋ ಅಲ್ಲಿ ವಿಶೇಷವಾಗಿ ಆ ಕಡೆ ಜನ ಎಲ್ಲ ದೃಷ್ಟಿಯಿಂದ ಕೂಡ ಮುಂದೆ ಹೆಜ್ಜೆ ಹಾಕ್ತಾರೆ. ಅದಕ್ಕಾಗಿ ನಾವು ವಿಶೇಷವಾಗಿ ನಮ್ಮ ಎಲ್ಲ ಶಾಸಕರಿಗೂ MP ಗಳಿಗೂ ನಿಮಗೂ ಕೂಡ ಕೇಳಿಕೊಳ್ತಕ್ಕಂಥದ್ದೇನೆಂದರೆ, ದಯವಿಟ್ಟು ತಾವೆಲ್ಲರೂ ಶಿಕ್ಷಣಕ್ಕೆ ಆದ್ಯತೆ ಕೊಡಿ. ಶಿಕ್ಷಣ ಇದ್ದರೆ ಎಲ್ಲನೂ ಕೂಡ ಸುಗಮವಾಗಿ ಸಾಗ್ತದೆ. ಶಿಕ್ಷಣ ಇಲ್ಲ ಅಂದರೆ ನಾವು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ನಾನು ಮೊನ್ನೆ ಕೆಲವು ಜನರಿಗೆ ಕೇಳ್ತಾ ಇದ್ದ, ನಾವು ಆರ್ಟಿಕಲ್ 371J ಮಾಡಿದ್ದೇವೆ. ಅದು ಓದಿ ಕೆಲವು ಜನ ನಮ್ಮ ಉತ್ತರ ಭಾರತದಲ್ಲಿ ದಂಗಾಗ್ಬಿಟ್ಟಿದ್ದಾರೆ. ಅದು ಹೇಗೆ ವಿಶೇಷವಾಗಿ ನಿಮ್ಮ 7 ಜಿಲ್ಲೆಗೆ ಇಂಥ ಪ್ರಸ್ತಾವನೆಯನ್ನು ಸರ್ಕಾರ ಒಪ್ತು ಅಂತ. ಸರ್ಕಾರ
ಒಪ್ಪಬೇಕಾಗಿದ್ರೂ ಕೂಡ 2/3 ಭಾಗ 2/3 ಜನ ಅದಕ್ಕೆ ಬೆಂಬಲ ಕೊಡಬೇಕು. ನಮ್ಮ MLAಗಳ MP ಗಳು, ಯಾಕಂದ್ರೆ ಅದು ಎಲ್ಲ ಕ್ಷೇತ್ರದಲ್ಲೂ ಕೂಡ ಆ ಆರ್ಟಿಕಲ್ ಪಾಸ್ ಆದಮೇಲೆ, ಬಿಲ್ ಪಾಸ್ ಆದಮೇಲೆ ಎಲ್ಲ ರಾಜ್ಯಗಳಿಗೆ ಹೋಗ್ತದೆ. ಹೀಗೆ ಹೇಗೆ ಇದು ಕರ್ನಾಟಕ ರಾಜ್ಯದಲ್ಲಿ ಇದು ಆಯಿತು ಅಂಥೇಳಿ ಬಹಳಷ್ಟು ಜನರಿಗೆ ಇದರ ಬಗ್ಗೆ ಕುತೂಹಲ ಇದೆ. ಆದರೆ ಕೊನೆಗೆ ನಾವು ಸೋನಿಯಾ ಗಾಂಧೀಜಿಯವರ ಸಹಾಯವನ್ನು ಪಡೆದು ಇವತ್ತು ಆರ್ಟಿಕಲ್ 371J ಮಾಡಿದ್ದೇವೆ. ಅದರ ಫಲವನ್ನು ನೀವಿವತ್ತು ಅನುಭವಿಸ್ತಾ ಇದ್ದೀರಿ. ಇದು ಬಹಳ ಮುಖ್ಯ. ಕೆಲವು ಜನ ಇಷ್ಟೊಂದು ನಾವು ಕೊಡುಗೆ ಕೊಟ್ಟರೂ ಕೂಡ ನಿರ್ಲಕ್ಷಿಸ್ತಾರೆ. ಅದು ನನಗೇನೋ ಗೊತ್ತೇ ಇಲ್ಲ. ಯಾಕೆಂದ್ರೆ ಇದು ನಿಮಗೋಸ್ಕರ ಮಾಡಿದ್ದು. ಇಡೀ ದೇಶದಲ್ಲೇ ಯಾರೂ ಕೂಡ ಸ್ಪೆಷಲ್ ಸ್ಟೇಟಸ್ ಮಾಡಿಕೊಟ್ಟಿಲ್ಲ. ರಾಜ್ಯಗಳಿಗೆ ಮಾಡಿದ್ದಾರೆ ಕೆಲವು ಕಡೆ, ಆದರೆ ಕೆಲವು ಭಾಗದಲ್ಲಿ ಇದು ವಿಶೇಷವಾಗಿ ಕೆಲವು ಜಿಲ್ಲೆಗಳಿಗೆ ಮಾಡಿಕೊಟ್ಟಂತ ಉದಾಹರಣೆ ಕೆಲವೇ. ಅದರಲ್ಲಿ ಪ್ರಮುಖವಾದಂಥದ್ದು ನಮ್ಮ ಕಲ್ಯಾಣ ಕರ್ನಾಟಕ. ಇದು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಎರಡನೇದು, ನಾವು ಈಗ ಹೆಚ್ಚಾಗಿ ಮೈಕ್ರೋ ಫೈನಾನ್ಸ್ ಅಂದ್ರೆ ಹಳ್ಳಿಗಳಲ್ಲಿ ಲೇವಾದೇವಿ ಮಾಡ್ತಾರೆ. ಪಾಪ ಅವರಿಗೆ ಸಾಲ ಬೇಗನೆ ಸಿಗೋದಿಲ್ಲ. ಅದಕ್ಕಾಗಿ ಅವರು ಅನೇಕ ಸಾರಿ ಸಾಹುಕಾರ ಹತ್ರ ಹೋಗಿ ಸಾಲ ತರ್ತಾರೆ. ಸಾಲ ತಂದು ಬಡ್ಡಿಗೆ ಬಡ್ಡಿಯಾಗಿ ಕೊನೆಗೆ ಅನೇಕ ಜನ ಸುಸೈಡ್ ಮಾಡ್ಕೊಳ್ತಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಯಾಕೆ? ವಾಪಸ್ ಕೊಡ್ತಕ್ಕಂಥ ಶಕ್ತಿ ಅವ್ರ ಹತ್ರ ಇರಲ್ಲ. ಅದಕ್ಕಾಗಿ ವಿಶೇಷವಾಗಿ ನಮ್ಮ ತಾಯಿಂದರಿಗೆ, ಹೆಣ್ಮಕ್ಕಳಿಗೆ ನಾನು ಕೇಳ್ಕೊಳ್ತೇನೆ, ನೀವು ಮೈಕ್ರೋ ಫೈನಾನ್ಸ್ ಅಂತ ಸಣ್ಣ ವ್ಯವಹಾರಗಳು ಮಾಡ್ತಕ್ಕಂಥದ್ದು, ನೀವೇ ವ್ಯವಹಾರನ್ನ ಕೊಡ್ತಕ್ಕಂಥ ಮಾಡಿ ಜನರಿಗೆ ಸಹಾಯ ಮಾಡಬೇಕು, ಹೆಣ್ಮಕ್ಕಳಿಗೆ ಸಹಾಯ ಮಾಡಬೇಕು ಅಂತೇಳಿ ನಿಮಗೆ ನಾನು ಸಲಹೆ ಕೊಡ್ತೇನೆ, ಕೇಳಿಕೊಳ್ತೇನೆ. ದಯವಿಟ್ಟು ಆ ಕಡೆ ನೀವು ಲಕ್ಷ್ಯ ಕೊಡಬೇಕು ಅಂತೇಳಿ ನಿಮಗೆ ಬೇಡ್ಕೊಳ್ತೇನೆ. ಇನ್ನೊಂದು ವಿಶೇಷವಾಗಿ ಈಗಾಗಲೇ ಶಿವಕುಮಾರ್ ಅವರು ಹೇಳಿದ್ರು, ಯಾಕಂದ್ರೆ ಅವರ ಅನುಭವ ಮೇಲೆ ಮಾತು ಹೇಳಿದರು. ಮತ್ತು ಆ ಭಾಗದಲ್ಲಿ ಏನು ಮಾತಾಡ್ತಾ ಇದ್ದಾರೆ ಜನ, ಅಥವಾ ಅಲ್ಲಿನ ಯುವಕರು ಯಾವ ರೀತಿಯಾಗಿ ಈ ಭಾಗದಲ್ಲಿ ಇರ್ತಕ್ಕಂಥ ಈ ಒಂದು ಕಾನೂನು ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಅವರು ಕೂಡ ಇದರ ಲಾಭ ಪಡಿಬೇಕು ಅನ್ನತಕ್ಕಂಥದ್ದು ದೃಷ್ಟಿಯಿಂದ ಕೆಲವು ಸಲ ಹೇಳ್ತಾರೆ. ಆದರೆ ಸದ್ಯಕ್ಕೆ ಈಗಾಗಲೇ ನಮಗೆ ಶಿವಕುಮಾರ್ ಹೇಳಿದ್ರು, 5,000 ಕೋಟಿ ರೂಪಾಯಿ ನಿಮಗೆ ಕೊಡ್ತಾ ಇದ್ದೇವೆ ಪ್ರತಿ ವರ್ಷ ಅಂತ ಹೇಳಿದ್ರು. ಸ್ವಾಮಿ, 5,000 ಕೋಟಿಯನ್ನು ನೀವು 1,00,000 ಕೋಟಿ ವರ್ಷ ಕೊಟ್ಟರು ಕೂಡ ನಿಮ್ಮ ಸರಿ ಸಮಾನ ನಾವು ಆಗಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸರಿ ಸಮಾನ ಆಗಬೇಕು ಅಂದರೆ ನಮಗೂ ಕೂಡ ಅಷ್ಟು ಪಾಲ ಕೊಡಿ. ಏನೇ ಬಂತು ನೀವೇ ತಗೊಳ್ತೀರಿ. ಮೈಸೂರಿನಿಂದ ಶುರು ಆಗ್ತದೆ, ದಾವಣಗೆರೆ ಹತ್ರ ನಿಂತು ಹೋಗ್ತದೆ, ಮತ್ತು ಮುಂದಕ್ಕೆ ಬರಲ್ಲ, ಅದು ಬಳ್ಳಾರಿಗೂ ಬರಲ್ಲ. ಅದಕ್ಕೆ ಸ್ವಲ್ಪ ನೋಡಿಕೊಂಡು ನೀವು ತೂಕವಾಗಿ ಇದನ್ನು ಮಾಡಿದರೆ ಇವತ್ತು ಇಂಥ ಪರಿಸ್ಥಿತಿ ನಮ್ದು ಇರ್ತಾ ಇರಲಿಲ್ಲ. ಮತ್ತು ಈ ಪರಿಸ್ಥಿತಿ
ಇವತ್ತು ಜನರಿಗೆ ಬಂದಿದ್ದು ನಾವು ಬಹಳ ಕಾಲ ಈ ಕಡೆ ಲಕ್ಷ್ಯ ಕೊಡಲಿಲ್ಲ, ನಮ್ಮ ಮುಖಂಡರು ಕೊಡಲಿಲ್ಲ, ಲೀಡರ್ಸು ಕೊಡಲಿಲ್ಲ. ಒಂದು ದುರ್ದೈವ ಅಂದ್ರೆ ನಾನು ನೋಡಿದ್ದೀನಿ, ಯಾವುದಾದ್ರೂ ಒಂದು ಕೈಯಲ್ಲಿ ಕೆಲಸ ತಗೊಂಡ್ರೆ ಇದು ನಾವು ಮಾಡದೆ ತೀರ್ತೇವೆ ಅಂತ ಹೇಳಿ ಮುಂದೆ ಬರೋದಿಲ್ಲ. ಇದು ಒಂದು ಬಹಳ ದುರ್ದೈವ ಸಂಗತಿ. ಹೇಳೋದು ಭಾಳ ಆದ್ರೆ ಬೈಯೋದು. ಏನ್ರಿ ಆರಿಸ್ ತಂದಿದ್ದೇವಲ್ಲ, ಅವ್ರು ಯಾಕೆ ಮಾಡಲ್ಲ? ಏನು ಮಾಡ್ತಾರ ಅವರು? ಅರೆ ಅವ್ರೇನು ಮಾಡ್ತಾರೆ, ನೀವೇನು ಮಾಡ್ತೀರಿ? ನಿಮ್ಮ ಊರಿಗಾಗಿ ನೀವೇನು ಮಾಡಿರಿ? ನಿಮ್ಮ ಶಾಲೆಗಾಗಿ ಏನು ಮಾಡಿರಿ? ನಿಮ್ಮ ಊರಾಗಿರೋ ದವಾಖಾನೆಗೆ ಏನು ಮಾಡಿರಿ? ನಿಮ್ಮ ಊರಾಗ ದವಾಖಾನೆಗೆ ಏನು ಮಾಡಿರಿ? ಅದು ಏನು ಯಾರು ಅನ್ನಲ್ಲ. ಒಂದು ಕಾಲ ಹಿಂಗಿತ್ತು, ಯಾವುದಾದ್ರೂ ಒಂದು ಊರಲ್ಲಿ ಶಾಲೆ ಕಟ್ಟಿಸ್ಬೇಕು, ಪಶು ಸಂಗೋಪನೆಯಿಂದ ಒಂದು ದವಾಖಾನೆ ಮಾಡಬೇಕು ಅಥವಾ ಹಾಸ್ಪಿಟಲ್ ಮಾಡಬೇಕು ಅಂದರೆ ಜನ ತಾನಾಗೆ ಮುಂದೆ ಬಂದು ತನ್ನ ಜಾಗ ಕೊಡ್ತಿದ್ರು, ಸ್ವಂತವಾಗಿ ಕೊಟ್ಟು ನಮ್ಮ ಊರಿಗೆ ಇದು ಕೊಡಿ ಅಂತಿದ್ರು. ಈಗ ಏನು ಕೊಟ್ಟಿದ್ದ ಜಾಗಕ್ಕೂ ಈಗ ದುಡ್ಡು ಕೇಳ್ತಾ ಇದ್ದಾರೆ. ನಮ್ಮಪ್ಪ ಹಿಂದಕ್ಕೆ ಬರ್ಕೊಟ್ಟಿರ್ಬೇಕ್ರಿ, ಈಗ ನಮ್ಗೆ ವಾಪಸ್ ಕೊಡಿ. ಅದು ಅನೇಕ ಜನ ಕೇಸ್ಗಳು ಹಾಕೋದು, ಸುಳ್ಳೆ ಕೇಸ್ ಹಾಕೋದು. ನಾನು ಗುಲ್ಬರ್ಗಾದಾಗ ನೋಡಿದ್ದೀನಿ, ಕೆಲವು ಕಡೆ ಒಳ್ಳೆ ಇಂಪಾರ್ಟೆಂಟ್ ಜಾಗಗಳಿವೆ. ಆ ಜಾಗಕ್ಕೆ ಅವ್ರೇನು ಮಾಡಲ್ಲ, ಈ ಉಳ್ಳಾಗಡ್ಡಿ ಇರ್ತದಲ್ಲ, ಈರುಳ್ಳಿ, ಆ ಈರುಳ್ಳಿ ಕಟ್ ಮಾಡಿ ಆ ಸ್ಟ್ಯಾಂಪಿನ ಮೇಲೆ ಅದು ಗುದ್ದುತ್ತಾರೆ. ಯಾರಿಗೆ ಗೊತ್ತೇ ಆಗಲ್ಲ ಅದು ಯಾವಾಗಿದ್ದೋ ಏನೋ, ನಿಜಾಮ್ ಕಾಲದೋ ಈಗಿಂದೋ ಅದನ್ನು ಹೇಳ್ಬಿಡ್ತಾರೆ. ಇದು ಏನಂದರೆ ಹಿಂದೆ ನಮ್ಮ ಅಪ್ಪಗಾಗಿತ್ತು, ನಮ್ಮ ಮುತ್ತಗಾಗಿತ್ತು, ನಮ್ಮ ತಾತಗಾಗಿತ್ತು ಹೇಳ್ಕೊಂಡು ಅನೇಕ ಜಾಗಗಳು ಕಬ್ಬಡಿಸ್ತಾ ಇದ್ದಾರೆ ಜನ. ಅವು ನಿಲ್ಲಿಸ್ಬೇಕು. ಯಾಕಂದರೆ ಜನ ಇವತ್ತು ಶಾಲೆಗೆ ಜಾಗಗಳಿಲ್ಲ, ಹಾಸ್ಪಿಟಲ್ಗಿಲ್ಲ, ಕಮ್ಯುನಿಟಿ ಹಾಲಿಗೆ ಕಟ್ಟಡ ಇಲ್ಲ. ಇದ್ರ ಕಡೆ ನಾವು ಲಕ್ಷ್ಯ ಕೊಡಬೇಕು. ಇದ್ದವರು ದಾನ ಮಾಡ್ತಕ್ಕಂಥದ್ದು ಕಲಿಬೇಕು. ಇಲ್ಲೇ ನಮ್ಮ ಪಕ್ಕದಲ್ಲಿ ಬಿಜಾಪುರ ನೋಡಿ, ಬೆಳಗಾಂ ನೋಡಿ, ಧಾರವಾಡ ನೋಡಿ, ಅವರೆಲ್ಲ ಸಾರ್ವಜನಿಕ ಉಪಯೋಗಕ್ಕಾಗಿ ಜಾಗಗಳು ಕೊಡ್ತಾರೆ, ಮುಂದೆ ಬರ್ತಾರೆ. ಆದರೆ ಇಲ್ಲಿ ನಾವು ಅನೇಕ ಸಾರಿ ಅವ್ರಿಗೆ ಕೇಳಿದ್ರೂ ಕೂಡ ಯಾರೂ ಮುಂದೆ ಬರೋದಿಲ್ಲ. ಇದು ಒಂದು ದುರ್ದೈವದ ಸಂಗತಿ. ಈಗತ್ತು 3ನೇ ಯೋಜನೆ ಗ್ರಾಮೀಣ ಅಭಿವೃದ್ಧಿ ಮಂತ್ರಿಗಳು ಪ್ರಿಯಾಂಕ್ ಖರ್ಗೆ ಅವರು ತಂದಿದ್ದಾರೆ. ಒಂದು ಪ್ರಗತಿ ಪಥ 7,110 ಕಿಲೋಮೀಟರ್, ಅದಕ್ಕೆ ಖರ್ಚಾಗ್ತಕ್ಕಂಥ ಹಣ 5,190 ಕೋಟಿ. ಇನ್ನೊಂದು ಕಲ್ಯಾಣ ಪಥ, ಅದು 1,150 ಕಿಲೋಮೀಟರ್, ಅದಕ್ಕೆ ಖರ್ಚಾಗ್ತಕ್ಕಂಥ ಹಣ 1,000 ಕೋಟಿ. ಗ್ರಾಮೀಣ ರಸ್ತೆಗಳಿಗೆ ಸುಮಾರು 10 ಕೋಟಿ. ಆಮೇಲೆ 189 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗಳಿಗೆ ಸಹಾಯ ಆಗ್ತಕ್ಕಂಥದ್ದು, ಅದು 1,890 ಕೋಟಿ. ಒಟ್ಟಾರೆ ಇವತ್ತು 9,000 ಕಿಲೋಮೀಟರ್ ಮತ್ತು 8,080 ಕೋಟಿ ಹಣ ಇದಕ್ಕೆ ಖರ್ಚಾಗ್ತಾ ಇದೆ. ಬಹುಶಃ ಯಾರೂ ಹಿಂಗೆ ನೆನೆಸಿಲ್ಲ. ಆದರೆ ಇವತ್ತು ನಿಮಗೆ ನಿಮ್ಮ ಕಣ್ಣು ಮುಂದನೆ ಇವತ್ತು ಪ್ರಗತಿ ಆಗ್ತಾ ಇದೆ ಮತ್ತು ಅದರ ಲಾಭವನ್ನು ನಾವು ಪಡ್ಕೊಳ್ಬೇಕು. ಈ ವಿಚಾರವನ್ನು ನಿಮ್ಮ ಮುಂದೆ ನಾನು ಇಡ್ತೇನೆ. ಮೊನ್ನೆ ಬಜೆಟ್ ಮಾಡಿ ಮಂಡನೆ ಮಾಡಿದ್ದಾರೆ, ಭಾಳ ಒಳ್ಳೆ ಬಜೆಟನ್ನು ಬಂದಿದೆ. 16ನೇ ಬಜೆಟು ಸಿದ್ದರಾಮಯ್ಯನವರು ಮಂಡಿಸಿ ಒಂದು ದೊಡ್ಡ, ಅಂದರೆ ಬಹುಶಃ ದೇಶದಲ್ಲೇ 16 ಬಜೆಟ್ ಮಂಡಿಸಿದಂಥ ಯಾರಾದರೂ ಫೈನಾನ್ಸ್ ಮಿನಿಸ್ಟರ್ ಇದ್ದರೆ ಅದು ಸಿದ್ದರಾಮಯ್ಯನವರಿದ್ದಾರೆ. ಮತ್ತು
ಇದು ಯಾವಾಗ ಸಾಧ್ಯ? ಕಾಂಗ್ರೆಸ್ ಪಾರ್ಟಿದಾಗ ಯಾವಾಗಲೂ ಕೂಡ ಸತತವಾಗಿ ವ್ಯಕ್ತಿಗೆ ಬೆಂಬಲ ನೀಡಿ ಒಳ್ಳೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನು ನೋಡಿ ನಾವು ಪ್ರೋತ್ಸಾಹ ನೀಡ್ತೇವೆ. ಅದಕ್ಕೆ ಅದರ ಲಾಭವನ್ನು ಇವತ್ತು ನಿಮಗೆ ಸಿಕ್ಕಿದೆ. ಅದಕ್ಕಾಗಿ ಇವತ್ತು ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ನು ಕೂಡ ಅನೇಕ ಅವರ ಕಾರ್ಯಕ್ರಮಗಳು ಈ ಭಾಗದಲ್ಲೂ ಮಾಡಿದ್ದಾರೆ, ಎಲ್ಲ ಕಡೆ ಮಾಡಿದ್ದಾರೆ. ವಿಶೇಷವಾಗಿ ಪವರ್ ಮಿನಿಸ್ಟರ್ ಆಗಿ, ಇರಿಗೇಷನ್ ಮಿನಿಸ್ಟರ್ ಆಗಿ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಅನೇಕ ರೀತಿಯಿಂದ ಅವರು ಪಕ್ಷಕ್ಕೆ, ಸರ್ಕಾರಕ್ಕೆ, ಜನರಿಗೆ ಸೇವೆ ಮಾಡಿಕೊಂಡು ದುಡ್ಕೊಂಡು ಬಂದಿದ್ದಾರೆ. ನಾನು ಅವರಿಗೂ ಹಾಗೂ ಸಿದ್ದರಾಮಯ್ಯನವರಿಗೂ ನನ್ನ ವತಿಯಿಂದ, ನಿಮ್ಮ ವತಿಯಿಂದ ಅಭಿನಂದಿಸ್ತೇನೆ. ಹೀಗೆ ಒಂದಾಗಿ ನೀವು ಹೋಗಿ ರಾಜ್ಯದ ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನವನ್ನು ಕೊಡ್ರಿ ಹೊರತಾಗಿ ನಾವು ಅಭಿವೃದ್ಧಿ ಬಿಟ್ಟು ಮಾತನಾಡಿದರೆ ಖಂಡಿತವಾಗಿ ಜನ ಎಂದು ನಮಗೆ ಮೆಚ್ಚೋದಿಲ್ಲ. ಈಗ ನಾನು ಇವತ್ತು AICC ಅಧ್ಯಕ್ಷನಾಗಿದ್ದೇನೆ. ಅದು ನಿಮ್ಮೆಲ್ಲರ ಗುಲ್ಬರ್ಗ ಜನತೆ ನನಗೆ ಕೊಟ್ಟಂಥ ಒಂದು ಕೊಡುಗೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ನೀವು ನನಗೆ ಮುಂದೆ ತರದೇ ಹೋಗಿದ್ರೆ, ಓಟ್ ಕಟ್ಟು ಆರಿಸಿ ಬರದೇ ಹೋಗಿದ್ರೆ ಬಹುಶಃ ನಾ MLA ಆಗ್ತಿರ್ಲಿಲ್ಲ, MP ಆಗ್ತಿರ್ಲಿಲ್ಲ, ರಾಜ್ಯಸಭಾ ಮೆಂಬರ್ ಆಗ್ತಿರ್ಲಿಲ್ಲ, ಇವತ್ತು ಕಾಂಗ್ರೆಸ್ ಅಧ್ಯಕ್ಷನಾಗಿ ಇರ್ತಿರ್ಲಿಲ್ಲ. ಇದು ಎಲ್ಲನೂ ಕೂಡ ನಿಮ್ಮ ಪುಣ್ಯ. ಆದರೆ ಒಂದೊಂದು ಸಾರಿ ಹೆಜ್ಜೆ ತಪ್ತೀರಿ ನೀವು ಕೂಡ. ಸುಮ್ಮನೆ ಅದರಿಂದ ಏನಾಗ್ತದೆ, ಓಡೋರಿಗೆ ಕಾಲು ಹೊಡೆದಂಗೆ ಆಗ್ತದೆ. ನೀವಂತೂ ಓಡಲ್ಲ, ಆದ್ರೆ ಯಾರು ಓಡ್ತಾರೋ ನಮ್ಮಂಥವ್ರಿಗೆ ಕಾಲು ಹೊಡೆದ್ರೆ ನಾನು ಅಲ್ಲೇ ಬೀಳ್ತೀನಿ, ನೀವು ಅಲ್ಲೇ ನಿಂದಿರ್ತೀರಿ. ಇಬ್ರು ಹೋಗ್ಬೇಕಲ್ಲ. ಒಂದು ಕಡೆ ಅಭಿವೃದ್ಧಿ ಆಗಬೇಕು, ಇನ್ನೊಂದು ಕಡೆ ಪ್ರಯತ್ನ ಮಾಡ್ತಕ್ಕಂಥ ವ್ಯಕ್ತಿಗಳು ಕೂಡ ನಿಮ್ಮಲ್ಲಿ ಇರಬೇಕು. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತು ನಾನು ಈಗಾಗಲೇ ಬರುವಾಗ ನಮ್ಮ ಶಿವಕುಮಾರ್ಗೆ ಹೇಳಿದೆ, 2 ನ್ಯಾಷನಲ್ ಹೈವೇ ನಾವು ಮಂತ್ರಿ ಇದ್ದಾಗನೇ ಮಂಜೂರು ಮಾಡಿಸಿದ್ದೇವೆ. ಅದು ಕೆಲವು ಕಡೆ ಅರ್ಧ ಆಗಿದೆ. ಒಂದು ಸೋಲಾಪುರ್ಲಿಂದ ಅಕ್ಕಲ್ಕೋಟ್, ಅಫ್ಜಲ್ಪುರ್ ಮತ್ತು ಯಾದಗಿರ್, ರಾಯಚೂರು ಮತ್ತು ಬೆಂಗಳೂರು. ಇನ್ನೊಂದು ಬೀದರ್, ಗುಲ್ಬರ್ಗ, ಜೇವರ್ಗಿ, ಅಲ್ಲಿಂದ ಶಾಪುರ್, ಸುರ್ಪುರ್, ಹೀಗಾಗಿ ಹಿರಿಯೂರು ತನ ಇನ್ನೊಂದು ನ್ಯಾಷನಲ್ ಹೈವೇ ಇದೆ. ಇವು 2 4 ಲೈನ್ ಆದವು ಅಂದರೆ ನಮ್ಮ ಸಮಸ್ಯೆ ಬಗೆಹರಿಯುತ್ತದೆ. ಬಾಕಿ ಎಲ್ಲ ಕಡೆ ನೀವು ನೋಡಿ, ಬೆಂಗಳೂರಿಗೆ ಕನೆಕ್ಷನ್, ನೇರವಾಗಿ ಕನೆಕ್ಷನ್ ಎಲ್ಲ ಜಿಲ್ಲೆಗಳಿಂದಿದೆ. ಒಂದು ನಮ್ಮ ಬೀದರು, ಗುಲ್ಬರ್ಗ, ರಾಯಚೂರು, ಬಳ್ಳಾರಿ ಬಿಟ್ಟರೆ ಬಾಕಿ ಎಲ್ಲ ಜಿಲ್ಲೆಗಳಿಗೆ ಕನೆಕ್ಷನ್ ಇದೆ. ಅದಕ್ಕೆ ನಾನು ಹೇಳಿದೆ, ಸ್ವಲ್ಪ ಗಡ್ಕರಿ ಅವರು ಒಪ್ಪಿದ್ದಾರೆ, ಈ ಲ್ಯಾಂಡ್ ಅಕ್ವಿಸಿಷನ್ ನೀವು ಕೊಡಿ, ರೋಡ್ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ನನಗೆ ಅವರು ಪ್ರತ್ಯಕ್ಷವಾಗಿ ಭೇಟಿಯಾದಾಗ ಮಾತು ಕೊಟ್ಟಿದ್ದಾರೆ. ಅದಕ್ಕೆ ನಾ ಲೆಟರ್ನು ಕೂಡ ಮೋದಿ ಅವರಿಗೂ ಬರೆದಿದ್ದೇನೆ, ಗಡ್ಕರಿಗೆ ಬರೆದಿದ್ದೇನೆ, ನಮ್ಮ ಸರ್ಕಾರಕ್ಕೂ ಬರೆದಿದ್ದೇನೆ. ಈ ಕಂಡೀಷನ್ ಇದೆ, ದಯವಿಟ್ಟು ಈ ಕಂಡೀಷನ್ಗೆ ನೀವು ಒಪ್ಕೊಂಡು ಎಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಮಾಡಬೇಕೋ ಅಲ್ಲಿ ಮಾಡಿಕೊಡಿ, ಎಲ್ಲಿ ಸರ್ಕಾರಿ ಜಮೀನಿದೆ ಅಂಥ ಕಡೆ ನೇರವಾಗಿ ನಾವು ನಡೆಸ್ಕೊಳ್ಬೋದು. ಅದಕ್ಕೆ ಈ ಮಾತು ಶಿವಕುಮಾರ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಶಿವಕುಮಾರು ಈ
ಸಿದ್ದರಾಮಯ್ಯ ಇಬ್ಬರು ಸೇರಿದ್ರೆ ನಮ್ಮ ಕೆಲಸ ಆಗ್ತದೆ. ಇಲ್ಲದ್ರೆ ಹಿಂಗಾದ್ರೆ ಕಷ್ಟ. ಅದಕ್ಕೆ ನಾವೆಲ್ಲ ಹಿಂಗೆ ಹೋಗ್ಬೇಕು ಅಂತ ನಮ್ದು ಒಂದಿದೆ. ನಾನು ಹೇಳೋದೇನೆಂದ್ರೆ, ಈ ಶಿವಕುಮಾರ್ ಸಿದ್ದರಾಮಯ್ಯ ಹಿಂಗೋದ್ರೆ ಸರಿ, ಹಿಂಗೋದ್ರೆ ನಮ್ಗೆ ತೊಂದರೆ. ಅದಕ್ಕೆ ನನಗೆ 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 ರಸ್ತೆ ಬೇಕು, ನನಗೆ ಸ್ಕೂಲ್ ಬೇಕು, ನನಗೆ ನೀರಾವರಿ ಬೇಕು, ನನ್ನ ಆರೋಗ್ಯ ಕೇಂದ್ರಗಳು ಬೇಕು. ನಮ್ಮ ಜನ ಬಹಳ ಮುಗ್ಧ ಜನ. ಹೀಗೆ ನಮ್ಮ ಓಲ್ಡ್ ಮೈಸೂರಷ್ಟು ಹುಷಾರಿಲ್ಲ. ಅಲ್ಲಿ ನೀವು ನೋಡಿರ್ಬೇಕಾದ್ರೆ ಮಂಗಳೂರಿನಾಗ ನಮ್ಮಂಗೆ ಮಾತಾಡಿ ಅವ್ರು ತಾಳ್ತಾರೆ, ತಾಳಲ್ಲ. ಅವರು ಅರ್ಜಿ ಕೊಟ್ಟು ಕೇಳ್ತಾರೆ, ಏನ್ರಿ ಇದು ಇಷ್ಟು ದಿವಸ ಆಯಿತು, ಹಿಂಗಾಯ್ತು, ಹಿಂಗೆ. ನಮ್ಮಲ್ಲಿಲ್ಲ. ಅರ್ಜಿ ಕೊಟ್ಟ ಮೇಲೆ ಪಾಪ ಏನ್ರಿ ಎಷ್ಟು ದಿವಸ ಆಯಿತು, ಯಾರೂ ಮಾಡಲ್ರು, ನೀವು ಪುಣ್ಯ ಕಟ್ಕೊಳ್ರಿ, ಕೈ ಜೋಡಿಸಿ ಹೇಳ್ತಾರೆ. ಇಂಥ ಸಜ್ಜನ ಜನರಿಗೆ ನೀವು ಮೊದಲು ನೋಡಿ, ಆಮೇಲೆ ಬೇರೆಯವರು ಮತ್ತು ನಿಮಗೆ ಶಕ್ತಿ ಕೊಡೋರು ನಾವೇ. ಇಲ್ಲಿ ಇಷ್ಟೊಂದು ನಮಗೆ ಇವತ್ತು ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದು ಇವತ್ತು 5 6 ಎಂಪಿಗಳು, ಇನ್ನೊಂದು 7 ಎಂಪಿಗಳು ಈ ಭಾಗದಲ್ಲಿಂದ ಹೆಚ್ಚು ಕಡಿಮೆ ದಾವಣಗೆರೆ ಒಂದು ಬಿಟ್ಟರೆ ಈ ಭಾಗದಿಂದನೇ ಕಾಂಗ್ರೆಸ್ ಪಕ್ಷಕ್ಕೆ ನಿಮಗೆ ಶಕ್ತಿ ಕೊಟ್ಟಿದ್ದು. ಆ ಶಕ್ತಿ ಕೊಟ್ಟವರಿಗೆ ಸ್ವಲ್ಪ ಅವ್ರ ಹೊಟ್ಟಿಗೆ ಆರು ಹಾಕ್ತಕ್ಕಂಥದ್ದು ಮಾಡಿ, ಸ್ವಲ್ಪ ಪ್ರೋಟೀನ್ ಕೊಡಿ ಅವರಿಗೆ. ಅದನ್ನು ಕೊಟ್ಟರೆ ಡೆಫಿನೆಟ್ಲಿ ಎಲ್ಲರಿಗೂ ಒಳ್ಳೆಯದಾಗ್ತದೆ. ಮತ್ತು ಇವತ್ತು ನಮ್ಮ ಒಂದು ದೊಡ್ಡ ಸಾಧನೆಯೂ ಕೂಡ ನಾವು ಮಾಡೋಕ್ಕಾಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮತ್ತು ಯಾವುದೇ ಯೋಜನೆಗಳಿರಲಿ, ನೀವು ಕಲ್ಯಾಣದಿಂದ ಪ್ರಾರಂಭ ಮಾಡಿ. ಎಲ್ಲ ಸ್ವಲ್ಪ ಮೈಸೂರಿನಿಂದನೇ ಮಾಡಬೇಡಿ. ಕಲ್ಯಾಣದಿಂದ ಶುರು ಆದ್ರೆ ನಿಮ್ಗೆ ಕಲ್ಯಾಣ ಆಗ್ತದೆ. ಆಮೇಲೆ ಮೈಸೂರಿನಿಂದ ಪ್ರಾರಂಭ ಆದರೆ ಅದು ಬೆಂಗಳೂರು ತನನೇ ಬರ್ತದೆ. ಕಲ್ಯಾಣದಿಂದ ಶುರು ಆದರೆ ಕಲ್ಯಾಣ ಕ್ರಾಂತಿ ಆದಂಗೆ ಇಡೀ ಮೈಸೂರುವರೆಗೆ ಕೊಳೆಗಲ್ವರೆಗೆ ಹೋಗ್ತದೆ. ಅದಕ್ಕೆ ದಯವಿಟ್ಟು ಈ ಕಡೆ ಎಲ್ಲರೂ ಗಮನ ಹರಿಸಬೇಕು ಅಂಥೇಳಿ ಕೇಳಿಕೊಂಡು, ಇವತ್ತು ಭಾಳ ನೀವೆಲ್ಲರೂ ಕೂಡ ಸಮಾಧಾನವಾಗಿ ಮಾತು ಕೇಳಿದಕ್ಕಾಗಿ ನಿಮಗೆ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಮತ್ತು ವಿಶೇಷವಾಗಿ ನಮಗೆ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಹಣ ಬರ್ತಾ ಇಲ್ಲ. ಇದು ಬಹಳ ಅನ್ಯಾಯ. ಮನ್ರೇಗಾ ಅಂತ ಯೋಜನೆಯಲ್ಲಿ ನಮಗೆ ದುಡ್ಡು ಸಿಗ್ತಾ ಇಲ್ಲ. ಮನ್ರಂಗೆ ಅಂತ ಯೋಜನೆಯಲ್ಲಿ ಬರೇ ವರ್ಷಕ್ಕೆ 40 ದಿನ ಕೆಲಸ ಸರಾಸರಿ. ಆಮೇಲೆ 4% ಜನರಿಗೆ ಮಾತ್ರ 100 ದಿವಸಿನ ಕೆಲಸ ಸಿಗ್ತದೆ. ಉಳಿದವರಿಗೆ ಸರಾಸರಿ 40 ದಿವಸಿನ ಕೆಲಸ ಸಿಗಲ್ಲ. ಅದಕ್ಕೆ ಯಾವ ಯೋಜನೆ ಮಹಾತ್ಮ ಗಾಂಧೀಜಿ ಅವರ ಹೆಸರಿನಲ್ಲಿದೆ ಆ ಯೋಜನೆಗೆ ಕೇಂದ್ರ ಸರ್ಕಾರ ಮುಂದೆ ಬಂದು ಹಣ ಕೊಡಬೇಕು ಮತ್ತು ಬಡವರಿಗೆ ಅದರಿಂದ ಅನುಕೂಲ ಆಗ್ತದೆ ಅನ್ನತಕ್ಕಂಥ ಮಾತನ್ನು ನಾನು ವಿಶೇಷವಾಗಿ ಹೇಳಕ್ಕೆ ಇಲ್ಲಿ ನಿಂತಿದ್ದೇನೆ. ಅದೇ ರೀತಿಯಾಗಿ ಇವತ್ತು ನಾನು ಹೇಳಬೇಕಾದ್ರೆ, ನಾನು ಬಹಳ ಅತಿ ಹೇಳಿದ್ರೂ ಕಷ್ಟ ಆಗ್ತದೆ. ಆದರೂ ಪರವಾಗಿಲ್ಲ, ನಾನು ನಿಮ್ಮ ಮುಂದೆ ಕೆಲವು ಅಂಶಗಳನ್ನು ಬಿಟ್ಟು 1 ಮಿನಿಟ್ನಾಗೆ ನನ್ನ ಭಾಷಣ ಮುಗಿಸ್ತೀನಿ. ನೋಡಿ, ಒಬ್ಬ ಮನುಷ್ಯ ಎಷ್ಟು ಸುಳ್ಳು ಆಡಬೇಕು? ನೀವೇನಂದ್ರೆ ಲೆಕ್ಕಕ್ಕೆ ನಿಮ್ಗೆ ಎಷ್ಟು ತೊಂದರೆ ಆದ್ರೂ ಕೂಡ ನೀವು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. 11 ವರ್ಷದಲ್ಲಿ ಮೋದಿಯವರು 11 ದೊಡ್ಡ ಸುಳ್ಳುಗಳನ್ನು ಹೇಳಿದ್ದಾರೆ. ದೊಡ್ಡ ಸುಳ್ಳು, ಸಣ್ಣ ಅಲ್ಲ. ಈಗ ಬರ್ತೀನಿ ನಡಿ, ಇದು ಮಾಡ್ತೀನಿ ನಡಿ, ಇಂಥವಲ್ಲ. ದೊಡ್ಡ ಸುಳ್ಳು 11.
ಮೊದಲನೇದೇನು, ಹೊರಗಿನ ಹಣ ತಂದು ನಿಮಗೆ 15 ಲಕ್ಷ ರೂಪಾಯಿ ನಿಮ್ಮ ಜೋಬಿನಲ್ಲಿ ಹಾಕ್ತೀನಿ ಅಂತ ಹೇಳಿದರು. ಹಾಕಿದ್ರಾ? ಇದು ಸುಳ್ಳಲ್ಲ. ಎರಡನೇ ಸುಳ್ಳು, ಪ್ರತಿ ವರ್ಷ 2 ಕೋಟಿ ನಿಮಗೆ ನೌಕರಿಗಳನ್ನ ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಸಿಗಲಿಲ್ಲ. ಆದ್ರೆ ಯಾಕೆ ನಮ್ಮ ಯುವಕರು ಈ ಬೆಂಬಲ ಕೊಡ್ತಾರೆ ಅನ್ನೋದೇ ನನಗೆ ಗೊತ್ತಿಲ್ಲ. ಏನು ಜಾತಿ ಮೇಲೆ ಕೊಡ್ತಾರೋ, ಧರ್ಮದ ಮೇಲೆ ಕೊಡ್ತಾರೋ, ಅಥವಾ ತಮ್ಮ ನಡವಳಿಕೆ ಮೇಲೆ ಕೊಡ್ತಾರೋ ನನಗೆ ಅರ್ಥ ಆಗೋದಿಲ್ಲ. ಅರೆ, ಯಾರು ಬಡವರ ಸಲುವಾಗಿ ಕೆಲಸ ಮಾಡಿದಾರೋ, ಗುಂಡೇಟು ತಿಂದು ಸತ್ತೋಗಿದಾರೋ, ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದಾರೋ ಅವ್ರದ್ದು ಖಬರೇ ಇಲ್ಲ ನಿಮಗೆ. ಮೂರನೇ ಸುಳ್ಳು, ಪೆಟ್ರೋಲ್ ಡೀಸೆಲ್ ಇದರ ಕಿಮ್ಮತ್ ಕಡಿಮೆ ಮಾಡ್ತೀನಿ ಅಂದರು. ಎಲ್ಲಿ ಮಾಡಿದ್ರ? ಉಲ್ಟಾ ಪೆಟ್ರೋಲ್ ಡೀಸೆಲ್ ಹೆಚ್ಚಿಗಾಗಿದೆ. ನಮ್ಮ ಕಾಲದಾಗ ಏನಿತ್ತು UPA ಸರ್ಕಾರದಾಗ, ಇವತ್ತು ಅದರದಕ್ಕಿಂತ 40-50% ಹೆಚ್ಚಿಗೆ ಆಗಿದೆ. ನಾಲ್ಕನೇ ಸುಳ್ಳು, 2022ರಲ್ಲಿ ನಾನು ಗಂಗಾ ನದಿ ಬಹಳ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ರು ಅವರು. ಅವ್ರು ಹೇಳಿದ್ದೆ, ನಾ ಹೇಳಿದಲ್ಲ. ये गंगा माँ को मैं पूरा साफ कर दूंगा, पीने लायक वहां पर पानी होगा. कहाँ है भाई पानी वहां पीने लायक? गंगा नदीनु क्लीन ಮಾಡಲಿಲ್ಲ. ಐದನೇ ಸುಳ್ಳು, ಮೇಕ್ ಇನ್ ಇಂಡಿಯಾ ಮ್ಯಾನುಫ್ಯಾಕ್ಚರಿಂಗ್ 2022ರಲ್ಲಿ 10 ಕೋಟಿ ಹೊಸ ಮ್ಯಾನುಫ್ಯಾಕ್ಚರಿಂಗ್ ಜನರಿಗೆ ನೌಕರಿ ಕೊಡ್ತೀನಿ ಅಂತ ಹೇಳಿದ್ರು. ಅದು ಆಗಲಿಲ್ಲ. ಇನ್ನೊಂದು ಆರನೇ ಸುಳ್ಳು, 2022ರಲ್ಲಿ ಎಲ್ಲ ಭಾರತೀಯರಿಗೆ ಪಕ್ಕಾ ಮನೆ ಮಾಡಿಕೊಡ್ತೀನಿ ಅಂದರು. ಆ ಪಕ್ಕಾ ಮನೆಗಳು ಇನ್ನೂ ಅರ್ಧನೂ ಆಗಿಲ್ಲ. ಏಳನೇ ಸುಳ್ಳು, ರೈತರಿಗೆ ಅವ್ರ ಆಮದಾನಿ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು. 2 ಪಟ್ಟು ಆಯ್ತಾ? 2 ಪಟ್ಟು ಇಲ್ಲ. ಇದು ಅವ್ರದ್ದು 7ನೇ ಸುಳ್ಳು. 8ನೇ ಸುಳ್ಳು, ನೋಟ್ ಬಂದಿ ಮಾಡದ. ಹೇಳಿದ್ರು ಏನಂದ, ಮಿತ್ರೋ मुझे सिर्फ 50 दिन दो, 50 दिन में अगर मैं काम नहीं करूंगा तो मुझे किसी भी चौरास्ता पे ठहरा कर मार दो, खड़ा होकर मुझे सजा दे दो. ಇದು 8ನೇ ಸುಳ್ಳು. ಅರೆ, ಅದರಲ್ಲಿಂದೇನೂ ಲಾಭ ಆಗಲಿಲ್ಲ. ಬಡವರು ಹಣ ಹೋಯಿತು. ಎಷ್ಟೋ ಜನ ಪರೇಶಾನ್ ಆದರು. 1000 ರೂಪಾಯಿ ನೋಟು 200 ರೂಪಾಯಿದಾಗ ಮಾರ್ಕೊಂಡ್ರು. ಅದೇ ರೀತಿಯಾಗಿ ಅವರು 9ನೇ ಸುಳ್ಳು ಹೇಳಿದರು. ಯಾವುದು? ಅವ್ರ ಊರ್ಲಿಂದನೇ, ಅಹಮದಾಬಾದ್ಲಿಂದ ಬೊಂಬೈ ತನ ಬುಲೆಟ್ ಟ್ರೈನ್ ತರ್ತೀನಿ ಅಂದರು. 2022ರಾಗ ತಂದು ಬಿಡ್ತೀನಿ ಅಂದರು. ಈಗ 2022 ಹೋಯ್ತು, ಈಗ 25 ಬಂದಿದೆ. ಇನ್ನೂ ಅರ್ಧದಷ್ಟು ಕೆಲಸ ಆಗಿಲ್ಲ. 10ನೇ ಸುಳ್ಳು, PM ಕಿಸಾನ್ ಯೋಜನಾ ಇದು ಮಾಡಿದ್ರು. ಇದರಿಂದ ಕೂಡ ರೈತರಿಗೆ ಲಾಭ ಆಗಲಿಲ್ಲ. 11ನೇ ಸುಳ್ಳು, ಹೊರಗಡೆ ಏನು ಶ್ರೀಮಂತರು ಓಡಿ ಹೋಗಿದ್ದಾರೋ, ಇಲ್ಲೆಲ್ಲ ಬ್ಯಾಂಕ್ಲಿಂದ ಲೋನ್ ತಗೊಂಡು ಅವರಿಗೆ ಹಿಡ್ಕೊಂಡು ಬಂದು ಜೈಲಿಗೆ ಹಾಕ್ತೀನಿ ಅಂತ ಹೇಳಿದ್ರ. ಯಾರಿಗಾರ ತಂದು ಒಳಗೆ ಹಾಕಿದ್ರ? ಹಿಂಗೆ ಇವು 11 ವರ್ಷದಲ್ಲಿ ಮೋದಿಯವ್ರದ 11 ದೊಡ್ಡ ಸುಳ್ಳುಗಳು. ಇವು ಬಾಕಿ ಒಂದು ಬಿಟ್ಬಿಡಿ, ಚಲ್ರೆ ಮೈ ಓ ಕರುಂಗ ಮೈ ಏ ಕರುಂಗ.
ಈಗ ನಮ್ಮಲ್ಲೇ ರೈಲ್ವೆ ಬೋಗಿ ಇದೆ, ಅದನ್ನು ಮಾಡಿ ಅಂತ ನಾ ಪತ್ರ ಬರೆದು ಎಷ್ಟು ದಿವಸ ಆಯ್ತು. ಎಲ್ಲರಿಗೂ ಬರೆದಿದ್ದೇನೆ, ರೈಲ್ವೆ ಮಿನಿಸ್ಟರ್ಗೆ, ಆಮೇಲೆ ಪ್ರಧಾನಮಂತ್ರಿಗೆ, ಎಲ್ಲರಿಗೂ ಕೂಡ ಬರೆದಿದ್ದೇವೆ. ಏನು ಪ್ರಯೋಜನ ಇಲ್ಲ. ಅದೇ ರೀತಿಯಾಗಿ ಯಾವ್ಯಾವ ಅವರು ಮಾತು ಕೊಟ್ಟಿದ್ರು, ನ್ಯಾಷನಲ್ ಹೈವೇದಿರಲಿ, ರೈಲ್ವೆದಿರಲಿ, ರೈಲ್ವೆ ಬೋಗಿದಿರಲಿ, ಇಂಥ ಎಲ್ಲ ಕೆಲಸಕ್ಕೆ ನಾವು ಬರೆದಿದ್ದೇವೆ. ಸಂದರ್ಭ ಬಂದಾಗ ಅದು ಪಾರ್ಲಿಮೆಂಟ್ನೂ ಕೂಡ ಮತ್ತು ನಾವು ಎತ್ತೇವೆ. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಸುಳ್ಳು ಆಡಬಾರ್ದು. ಸುಳ್ಳು ಆಡಿದರೆ ಮತ್ತೆ ನಿಮಗೆ ಯಾರೂ ನಂಬೋದಿಲ್ಲ. ಅದಕ್ಕೆ ಎಷ್ಟೋ ಸಲ ನಾನು ಸುಮಾರು 11 ಎಲೆಕ್ಷನ್ ಗೆದ್ದಿದ್ದೀನಿ. 12ನೇ ಎಲೆಕ್ಷನ್ ನಾನು ರಾಜ್ಯಸಭಾದಲ್ಲಿ ಗೆದ್ದಿದ್ದೀನಿ. 12 ಎಲೆಕ್ಷನ್ ಗೆದ್ದರೂ ಕೂಡ ನಾ ಯಾರಿಗೂ ಕೂಡ ಹೇಳಿಲ್ಲ ಇಂಥ ಕೆಲಸನ ಮಾಡೇ ಕೊಡ್ತೀನಂತ. ನಾ ಅವ್ರಿಗೆ ಹೇಳಿದ್ದು, ನನ್ನ ಕೈಲಾದಷ್ಟು ಇದು ಮಾಡ್ತೀನಿ, ನಿಮಗೆ ಯೋಗ್ಯವಾದಂಥ ಪರಿಣಾಮ ಆಗಂಗೆ ತೋರಿಸ್ತೀನಿ ಅಂತ ಹೇಳಿ ಯಾವಾಗಲೂ ನಾ ನಿಜ ಹೇಳ್ಕೋತ ಬಂದಿದ್ದಕ್ಕಾಗೆ ನಿಮ್ಮ ಆಶೀರ್ವಾದದಿಂದ ಇವತ್ತು AICC ಅಧ್ಯಕ್ಷನಾಗಕ್ಕೆ ಸಾಧ್ಯ ಆಯ್ತು. ಇವರೆಲ್ಲ ಸುಳ್ಳಾಡ್ತಾರ್ರಿ. ನೀವು ಅವ್ರ ಮಾತು ಕೇಳಬೇಡಿ. ಅವ್ರ ಮಾತು ಕೇಳಿ ಕೆಟ್ಟು ಹೋದ್ರೆ ಅಂದ್ರೆ ಮತ್ತೆ ನಮಗೆ ಹಿಂದಿಗಿನ ಕಾಲನೇ ಬರ್ತಾವ. ಬಾಕಿ ಮಾತಾಡಕ್ಕೆ ನಾ ಹೋಗಲ್ಲ. ಇವು ಇದ್ದಿದ್ದು ಮಾತಾಡ್ತೀನಿ. ಬಾಕಿದೇನು ಮಾತಾಡೋದು ಅದು ಶಿವಕುಮಾರ್ ಅವರಿಗೆ ಇವರಿಗೆಲ್ಲ ಬಿಟ್ಟಿದ್ದೀನಿ. ಅವ್ರು ಮಾತಾಡಲಿ. ಯಾಕಂದ್ರೆ ಅವರೆಲ್ಲ ಅವರು ದೇವೇಗೌಡರು ಎಲ್ಲ ಕೆಲವು ಜನ ನಮ್ಮಲ್ಲಿ ನಮ್ಮ ರಾಜ್ಯದಾಗೂ ಕೂಡ ಪಾಪ ಕೆಲವು ನಮಗೆ ದೇವ್ರ ಮುಖಾಂತರ ತಂದು ಕೂಡ ಪ್ರಯತ್ನ ಮಾಡ್ತಾರೆ. ದೇವ್ರ ಮುಖಾಂತರ ತಂದು ಕೂಡ ಪ್ರಯತ್ನ ಮಾಡ್ತಾರೆ. ಕೆಲವು ಜನ ನಿಮ್ಮ ಮುಖಾಂತರ ನಾವು ಜನರಿಗೆ ಮಾಡಬೇಕು ಅಂತ ಹೇಳಿ ನಾವು ಹೊಂಟಿದ್ದೇವೆ. ಆದರೆ ಏನೇ ಇರಲಿ, ನಮಗೆ ಯಾರ ಮುಖಾಂತರನೇ ಬರಲಿ, ನಮಗೆ ಒಳ್ಳೇದಾಗಲಿ, ಒಳ್ಳೇದು ಮಾಡ್ರಿ ಅಂತ ಹೇಳಿ ನಿಮಗೆ ಕೇಳಿಕೊಂಡು ನೀವು ಎಲ್ಲರೂ ಈ ಒಂದು ಕಲ್ಯಾಣ ಕರ್ನಾಟಕಕ್ಕೆ ಲಕ್ಷ್ಯ ಕೊಡಬೇಕು ಅನ್ನತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ನಾ ಒಂದೇ ಒಂದು ನಿಮಗೆ ಹೇಳ್ತೇನೆ, ನೀವು ಯಾವಾಗಲೂ ಕೂಡ ಏನು ಕೈಯಲ್ಲಿ ಕೆಲಸ ಹಿಡಿತೀರೋ ಅದು ಬಿಡಬಾರದು. ಅದನ್ನು ಹಿಡಿದು ಮಾಡತಕ್ಕಂಥ ಒಂದು ನಿಮಗೆ ಶಕ್ತಿ ಬರಲಿ ಅಂತ ಹೇಳಿ ಮತ್ತೊಮ್ಮೆ ಹೇಳ್ತೇನೆ. ಬೋಲೋ ಭಾರತ್ ಮಾತಾ ಕಿ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ. ಬಂಧುಗಳೇ, ವೇದಿಕೆ ಮೇಲೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ವಿರೋಧ ಪಕ್ಷದ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, ನಮ್ಮ ಸಂಸತ್ ಸದಸ್ಯರಾದಂಥ ರಾಧಾಕೃಷ್ಣರಾವ್ ದೊಡ್ಡಮನಿಯವರೇ, ನಮ್ಮ ಜೂನಿಯರ್ ಖಂಡ್ರೆ ಅವರೇ, ದೊಡ್ಡ ಖಂಡ್ರೆ ಬಂದಿಲ್ಲ, ಅವರ ಪರವಾಗಿ ನಮ್ಮ MP ಬಂದಿದ್ದಾರೆ, ಖಂಡ್ರೆನೂ ಬಂದಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರೇ, ನನ್ನ ಸಹೋದ್ಯೋಗಿಗಳಂತ ಪ್ರಿಯಾಂಕ್ ಖರ್ಗೆ ಅವರೇ, ಶರಣ್ ಪ್ರಕಾಶ್ ಪಾಟೀಲ್ ರವರೇ, ದರ್ಶನಾಪುರ್ ಅವರೇ, ರಹೀಂ ಖಾನ್ ರವರೇ, ನನ್ನ ಶಾಸಕ ಮಿತ್ರ ಅಂತ ಅಜಯ್ ಸಿಂಗ್ ರವರೇ, BR ಪಾಟೀಲ್ ರವರೇ, MI ಪಾಟೀಲ್ ರವರೇ, ಚೆನ್ನಾರೆಡ್ಡಿ ಅವರೇ, ಅಲ್ಲಮಪ್ರಭು ಪಾಟೀಲ್ ರವರೇ, ವಿಧಾನ ಪರಿಷತ್ತಿನ ಸದಸ್ಯರಂತ ಕಬ್ನೂರ್ಗವರೇ, ಜಗದೇವ್ರವರೇ, ಗುತ್ತೇದಾರ್ ಅವರು, ಅಶೋಕ್ ಮನಗಳ್ಳಿ ಅವರೇ, ವಸಂತ್ ಕುಮಾರ್ ರವರೇ, ವೇಣುಗೋಪಾಲ್ ನಾಯಕ್ ರವರೇ, ಹಿರಿಯ ಮುಖಂಡರಂತ ಮೋಳೆರವರೇ, ಶರಣ ಸನಗೂರವರೇ, ಭೀಮಾ ಪಾಟೀಲ್ ರವರೇ, ಶ್ರೀಮತಿ ಲತಾರವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯ ನಾಯಕರುಗಳೇ, ಯಾವ್ದಾದ್ರು ಹೆಸರು ಬಿಟ್ಟವ್ರೆ ದಯವಿಟ್ಟು ಕ್ಷಮಿಸಬೇಕು. ಕೆಲವು ಮಾಜಿ ಶಾಸಕರಿದ್ದಾರೆ, ಕೆಲವು ಮುಖಂಡಗಳಿದ್ದಾರೆ, ಎಲ್ಲರೂ ಕೂಡ ಅಧಿಕಾರಿಗಳು, ನಮ್ಮ ಪರ್ವೀಜ್ ಅವರು,
ಜಿಲ್ಲಾಧಿಕಾರಿಗಳು, ಸಿಇಒರು ಎಲ್ಲ ಕೂಡ ವೇದಿಕೆಯಲ್ಲಿದ್ದಾರೆ. ಮುಖ್ಯವಾಗಿ ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಒಂದು ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡಿದ್ದೀರಿ. ತಮ್ಮೆಲ್ಲರೂ ಕೂಡ 1 ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಬಹಳ ವಿಶೇಷವಾದಂಥ ದಿನ. ಇಡೀ ವಿಶ್ವ ನಮ್ಮ ತಾಯಂದಿರು ಹೆಣ್ಣುಮಕ್ಕಳನ್ನ ಸ್ಮರಿಸ್ಕೊಂಡು ಅವರ ಸೇವೆ ಈ ಭೂಮಿಗೆ, ಈ ಕುಟುಂಬಗಳಿಗೆ, ಹೆಣ್ಣು ಕುಟುಂಬದ ಕಣ್ಣು ಅಂಥೇಳಿ ಇವತ್ತು ನಾವೆಲ್ಲ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ನನ್ನ ತಾಯಂದಿರು, ಸೋದರಿಯರು ಎಲ್ಲ ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ನನ್ನ ಪರವಾಗಿ, ನಮ್ಮ ಸರ್ಕಾರದ ಪರವಾಗಿ, ನಮ್ಮ ಪಕ್ಷದ ಪರವಾಗಿ ಎಲ್ಲರೂ ಕೂಡ ಈ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ನಿಮಗೆ ತುಂಬ ಹೃದಯದ ಶುಭಾಶಯಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಯಾವುದೇ ಊರಿಗೋದ್ರೂ ಕೂಡ ಗ್ರಾಮ ದೇವತೆ ಏನು ಅಂತ ಕೇಳ್ತೀವಿ ನಾವು. ಬ್ರಿಟಿಷ್ ಅವರು ನಮ್ಮ ದೇಶವನ್ನು ಬಿಟ್ಟು ಹೋಗೋಕೆ ಕೂಡ ನಿಮ್ಮ ತಂದೆ ಭಾಷೆ ಅಂತ ಏನು ಕೇಳಲಿಲ್ಲ, ಮಾತೃಭಾಷೆ ಏನು ಅಂತ ಕೇಳಿದ್ರು. ಹಂಗೆ ಇವತ್ತು ನಾವು ಹೆಣ್ಣಿಗೆ ಈಗ ಯಾವುದೇ ದೇವರನ್ನ ಪೂಜೆ ಮಾಡಬೇಕಾದ್ರೆ, ವೆಂಕಟೇಶ್ವರನ ಪೂಜೆ ಮಾಡಬೇಕಾದ್ರೆ ಲಕ್ಷ್ಮೀ ವೆಂಕಟೇಶ್ವರ ಅಂತ ಹೇಳ್ತೇವೆ. ಪರಮೇಶ್ವರನ ಪೂಜೆ ಮಾಡಬೇಕಾದ್ರೆ ಪಾರ್ವತಿ ಪರಮೇಶ್ವರ ಅಂತ ಹೇಳ್ತೇವೆ. ಹಂಗೆ ಗಣೇಶನ ಹಬ್ಬ ಆಚರಣೆ ಮಾಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಗೌರಿ ಹಬ್ಬ ಆಚರಣೆ ಮಾಡಿ ಗೌರಿ ಗಣೇಶ ಅಂತ ಕರಿತೀವಿ. ಅಂದರೆ ಈ ಹೆಣ್ಣಿಗೆ ನಾವು ಮೊದಲು ಈ ಭೂತಾಯಿಗೆ, ನಮ್ಮ ನಾಡಿನ ದೇವತೆ ಚಾಮುಂಡೇಶ್ವರಿ, ಕರ್ನಾಟಕ ರಾಜ್ಯದ ದೇವತೆ ಭುವನೇಶ್ವರಿ. ಹಂಗೆ ಇವತ್ತು ನಮ್ಮ ಹೆಣ್ಣಿಗೆ ಭಾಳ ಪ್ರಾಮುಖ್ಯತೆಯನ್ನು ಕೊಟ್ಕೊಂಡು ನಾವು ಬಂದಿದ್ದೇವೆ. ಅದಕ್ಕೆ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವು ಬಂದಿದ್ದೀರಿ. ನಮ್ಮ ಸರ್ಕಾರ ಕೂಡ ನಿಮ್ಮ ಮೇಲೆ ಅತಿ ಹೆಚ್ಚು ವಿಶ್ವಾಸವನ್ನು ಇಟ್ಟು ನಿಮ್ಮ ಕುಟುಂಬಗಳಿಗೆ, ನಿಮ್ಮ ಬದುಕಿಗೆ ನಾವು ಗಂಡಸರಿಗೆ ದುಡ್ಡು ಕೊಟ್ಟರೆ ಎಲ್ಲರೂ ಹೆಚ್ಚು ಕಮ್ಮಿ ಆಗ್ತದೆ ಅಂತೇಳಿ ನಿಮಗೆ ಶಕ್ತಿಶಾಲಿಯಾಗಿ ಮಾಡಬೇಕು ಅಂತೇಳಿ ಎಲ್ಲ ಕುಟುಂಬಕ್ಕೂ ಕೂಡ ಪ್ರತಿ ತಿಂಗಳು ಕೂಡ ನಿಮ್ಮ ಅಕೌಂಟ್ಗೆ ನೇರವಾಗಿ ಯಾವ ಲಂಚ ರಿಶ್ವತ್ ಇಲ್ಲದೆ 2,000 ರೂಪಾಯಿ ಕೊಡುವಂಥ ತೀರ್ಮಾನವನ್ನು ಇವತ್ತು ನಾವು ಮಾಡಿದ್ವು. ಅದಾದ ಮೇಲೆ ಎಲ್ಲ ಹೆಣ್ಣುಮಕ್ಕಳು ಕೂಡ, ಇಡೀ ರಾಜ್ಯದಲ್ಲಿ ಹೆಣ್ಣುಮಕ್ಕಳು ಕೂಡ ಸರ್ಕಾರಿ ಬಸ್ಸಲ್ಲಿ 2,000 ರೂಪಾಯಿ, ಸರ್ಕಾರಿ ಬಸ್ನಲ್ಲಿ ಬೆಂಗಳೂರಿಗೆ ಹೋಗಲಿ, ಧರ್ಮಸ್ಥಳಕ್ಕೆ ಹೋಗಲಿ, ಯಾವುದೇ ದೇವಸ್ಥಾನಕ್ಕೆ ಹೋಗಲಿ, ನೀವೆಲ್ಲ ಉಚಿತವಾಗಿ ಮಕ್ಕಳ ಮನೆಗೆ ಹೋಗಲಿ, ಬೀಗರ ಮನೆಗೆ ಹೋಗಲಿ, ಹಾಸ್ಪಿಟ್ಲಿಗೆ ಹೋಗಲಿ, ಉಚಿತವಾಗಿ ಸರ್ಕಾರದಲ್ಲಿ ಪ್ರಯಾಣ ಮಾಡೋಂಥ ಕೆಲಸ. 10 kg ಅಕ್ಕಿ ನಿಮ್ಮ ಕೈಗೆ ಕೊಡುವಂಥ ಕೆಲಸ. ನಿಮ್ಮ ದೀಪವನ್ನು ಬೆಳಗಿಸುವಂಥದ್ದು ಗುಲ್ಬರ್ಗಾದಲ್ಲಿ ಉದ್ಘಾಟನೆಯನ್ನು ನಾವು ಮಾಡಿದ್ವು. ಇದು ನಮ್ಮ 5 ಗ್ಯಾರಂಟಿ, ಇಡೀ ದೇಶಕ್ಕೆ ಮಾದರಿ ಆದಂಥ ಗ್ಯಾರಂಟಿ. ಅಂಥ ಕೆಲಸವನ್ನು ಹೆಣ್ಣು ಮೇಲೆ ವಿಶ್ವಾಸವನ್ನು ಇಟ್ಟು ನಾವು ಮಾಡಿದ್ದೇವೆ. ಇವತ್ತು ನಿಮ್ಮ ದಿನ ಇವತ್ತು. ಅದಕ್ಕೆ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಿ. ನಿನ್ನೆ ಕೂಡ ನಮ್ಮ ಸರ್ಕಾರ ಬಜೆಟ್ ಘೋಷಣೆಯನ್ನು ನಾವು ಮಾಡಿದ್ವು. ಬಜೆಟ್ ಘೋಷಣೆಯಲ್ಲಿ ಆಶಾ ಕಾರ್ಯಕರ್ತರಿರ್ಬೋದು, ಅಂಗನವಾಡಿ ಕಾರ್ಯಕರ್ತರಿರ್ಬೋದು, ಅಂಗನವಾಡಿ ಸಹಾಯಕರಿರ್ಬೋದು, ಯಾವುದೇ ಹೆಣ್ಣುಮಕ್ಕಳು ಕೆಲಸ ಮಾಡೋ ಕಡೆ ನಾವು ಅವ್ರಿಗೆ ಹೆಚ್ಚು ಹಣವನ್ನು, ಪ್ರೋತ್ಸಾಹದ ಹಣವನ್ನು ಕೊಡಬೇಕು ಅಂತೇಳಿ ಇವತ್ತು ಘೋಷಣೆ ಮಾಡಿದ್ದು ನೀವೆಲ್ಲ ಕೂಡ ಇವತ್ತು ಮಾಧ್ಯಮದಲ್ಲಿ ತಾವೆಲ್ಲ ನೋಡಿದ್ದೀರಿ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಮನೆಯನ್ನು ಉತ್ತಮವಾಗಿ ನಡೆಸ್ಕೊಂಡು ಹೋಗ್ತೀರಿ, ಇದು ನಮಗೆ ವಿಶ್ವಾಸ ಇದೆ. ಅನೇಕ ಗಾದೆಗಳಿದೆ. ಇವತ್ತು ಹೆಣ್ಣು ಇದ್ದರೆ ಆ ಮನೆ ಬೆಳಗ್ತದೆ, ಸರಿಯಾದ ರೀತಿಯಲ್ಲಿ ಹಕ್ಕ ನೋಡ್ಕೊಳ್ತಾಳೆ, ಹೆಣ್ಣು ಮಕ್ಕಳು ತಂದೆ ತಾಯಿಯಿಂದ ನೋಡ್ಕೊಳ್ತಾರೆ ಅನ್ನೋದು ವಾಡಿಕೆ ನಾವೆಲ್ಲ ನೋಡಿದ್ದೇವೆ. ಇವತ್ತು ಕಲ್ಯಾಣ ಕರ್ನಾಟಕ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ. ಇದು ಸರ್ಕಾರ ಕಾರ್ಯಕ್ರಮ. ಇವತ್ತು ನಿಮ್ಮೆಲ್ಲ ಯಾವ ಜನ್ಮದಲ್ಲಿ ಮಾಡಿದಿರೋ ಪುಣ್ಯ ನನಗೆ ಗೊತ್ತಿಲ್ಲ. ಈಗ ತಾನೇ ನಮ್ಮ ಅಜಯ್ ಸಿಂಗ್ರವರು, ನಮ್ಮ ಶಾಸಕರು ಧರ್ಮ್ ಸಿಂಗ್ರವರ ಪುತ್ರ ಹೇಳ್ತಾ ಇದ್ರು, ಇತಿಹಾಸ ಮರ್ತವನು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ.
ಹಂಗೆ ಈ ದೇಶದ ಇತಿಹಾಸ ನಮಗೆ ಸ್ವಾತಂತ್ರ್ಯ ಒಂದು ಯಾವ ರೀತಿ ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಈ ದೇಶಕ್ಕೆ ಜವಾಹರ್ಲಾಲ್ ನೆಹರು ಅವರ ನಾಯಕತ್ವದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಎಲ್ಲ ಸೇರಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು, ಹಂಗೆ ನಿಮಗೆ ಆರ್ಥಿಕವಾದಂತಹ ಸ್ವಾತಂತ್ರ್ಯವನ್ನು ಕೊಟ್ಟದ್ದು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅನ್ನೋದನ್ನ ಯಾರು ಕೂಡ ಅಳೆಗಲಿಕ್ಕೆ ಸಾಧ್ಯ ಇಲ್ಲ. ಅವರು ಧರಮ್ ಸಿಂಗ್ ರವರು ಸೋನಿಯಾ ಗಾಂಧಿ ಅವರ ಮಂದಟ್ಟನ್ನು ಮಾಡಿ ಮನಮೋಹನ್ ಸಿಂಗ್ ಅವ್ರನ್ನ ಒಪ್ಪಿಸಿ ಹಿಂದೆ ರಾಹುಲ್ ಗಾಂಧಿ ಅವರು ಇಲ್ಲಿ ಚುನಾವಣಾ ಪ್ರಚಾರಕ್ಕೆ ಬಂದಾಗ ಆಗ ಪ್ರಿಯಾಂಕಾ ಖರ್ಗೆ ಅವರು ಅವ್ರಿಗೊಂದು ಮನವಿಯನ್ನು ಮಾಡಿಕೊಟ್ರು. ನೀವು ಇದೊಂದು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಇದನ್ನು ನಾನು ಮಾಡ್ತೇನೆ ಅಂಥೇಳಿ ಅವ್ರಿಗೊಂದು ಮನವಿಯನ್ನು ಮಾಡಿ ನಿಮ್ಮ ಮುಂದೆ ಹೇಳಿದ್ರು, ನೀವು ಅವಕಾಶ ಮಾಡಿಕೊಡಿ, ನಾನು 371J ಕೊಡ್ತೇನೆ ಅಂಥೇಳಿ. ಇವತ್ತು ತಾವು ಮತ್ತೆ ಈ ದೇಶದಲ್ಲಿ UPA 2 ತೆಗೆದುಕೊಂಡು ಬಂದು ಇವತ್ತು 371J ಸಿಕ್ಕಿದೆ. ಇವತ್ತು 5,000 ಕೋಟಿ ವರ್ಷಕ್ಕೆ ಇದು ಕಾಂಗ್ರೆಸ್ ಪಕ್ಷದ ಶಪಥ. ಪ್ರತಿ ವರ್ಷ 5,000 ಕೋಟಿ ರೂಪಾಯಿ. ನಿನ್ನೆ ಕೂಡ ನಾವು ಇದನ್ನ ಮಾಡಿದ್ದೇವೆ. ಸರಾಸರಿ ಲೆಕ್ಕ ಹಾಕೊಂಡ್ರೆ ಒಂದು ಕ್ಷೇತ್ರಕ್ಕೆ 100-120 ಕೋಟಿ ರೂಪಾಯಿ ಹಣ ವಿವಿಧ ರೀತಿಯಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಇವತ್ತು ನಿಮಗೆ ಸಿಗ್ತಾ ಇದೆ. ನಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇಲ್ಲ. ನಮ್ಮ ಕ್ಷೇತ್ರದಲ್ಲಿ ಎಲ್ಲ 20 ಕೋಟಿ 30 ಕೋಟಿ ರೂಪಾಯಿ ನಾವು ಖರ್ಚು ಮಾಡ್ತೇವೆ. ಆದರೆ ಬರೀ ಕಲ್ಯಾಣ ಕರ್ನಾಟಕದ ಈ ಒಂದು ಯೋಜನೆ ಅಡಿಯಲ್ಲಿ ನಿಮಗೆ ಅಷ್ಟು ಸಿಗ್ತಾ ಇದೆ. ಅದ್ರ ಜೊತೆಗೆ ಬೇರೆ ಬೇರೆ ಇಲಾಖೆಯಿಂದ ಹಣ ಕೂಡ ಅದು ಬರ್ತಾ ಇದೆ. ಅದು ಪ್ರತ್ಯೇಕವಾದಂಥ ವಿಚಾರ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೋರಾಟದಿಂದ ನಿಮಗೆ ಏನು 371J ಸಿಕ್ಕಿದೆ. ನಿಮ್ಮ ಮಕ್ಕಳ ಭವಿಷ್ಯ, ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ, ನಿಮ್ಮ ಮಕ್ಕಳಿಗೆ ಉದ್ಯೋಗ, ಈ ಉದ್ಯೋಗದಲ್ಲಿ ಏನು ಒಂದು ಮೀಸಲಾತಿ ಇವತ್ತು ಏನಿದೆ, ಬಹುಶಃ ಇದು ನಿಮಗೆ ಎಷ್ಟು ಜನರಿಗೆ ಇದರ ಶಕ್ತಿ ಅರ್ಥ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಕಡೆ ಭಾಗದಲ್ಲಿ ಒಂದು ಕೇಳಿ, ನಾವು ಹೋಗಿ ಕಲ್ಯಾಣ ಕರ್ನಾಟಕದಲ್ಲಿ ಹುಟ್ಟಬೇಕಾಗಿತ್ತು, ಕರ್ನಾಟಕ ಕಲ್ಯಾಣದಲ್ಲಿ ಇರಬೇಕಾಗಿತ್ತು, ನಾವು ಜಲ್ದಿ ತಹಶೀಲ್ದಾರ್ ಆಯ್ತಿದ್ದೋ, ನಾವು AC ಆಯ್ತಿದ್ದೋ, ನಾವು ಸಬ್ ಇನ್ಸ್ಪೆಕ್ಟರ್ ಆಗ್ತಿದ್ದೋ, ನಾವು ಮೇಸ್ಟ್ಗಳು ಆಗ್ತಿದ್ದೋ, ನಾವು ಡಾಕ್ಟರ್ ಆಗ್ತಿದ್ದೋ, ನಾವು ಇಂಜಿನಿಯರ್ ಆಗ್ತಿದ್ದೋ ಅಂತೇಳಿ ನಮ್ಮ ಜನ ಮಾತಾಡ್ತಾರೆ. ಅಂತ ಒಂದು ವಿಶೇಷವಾದಂಥ ಶಕ್ತಿಯನ್ನ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಿಮಗೆ ಕೊಟ್ಟಿದ್ದಾರೆ. ನನಗೆ ಬಹಳ ಸಂತೋಷ. ಕಳೆದ ಚುನಾವಣೆಯಲ್ಲಿ ಈ ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲ ಸೀಟ್ಗಳನ್ನು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಡ್ಲಿಗೆ ಹಾಕಿ ಅವ್ರಿಗೆ ಆತ್ಮಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡಿದ್ದೀರಿ. ಅದಕ್ಕೆ ನಿಮ್ಗೊಂದು ಕೋಟಿ ನಮಸ್ಕಾರಗಳನ್ನ, ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ನಾವೆಲ್ಲ ಅಭಿವೃದ್ಧಿಯ ಕಡೆಗೆ ಹೊರಟಿದ್ದೇವೆ. ಯುದ್ಧ ಗೆಲ್ಲುವನು ವೀರನಲ್ಲ, ಜನರನ್ನ ಮನಸ್ಸನ್ನ ಗೆದ್ದವನು ನಿಜವಾದ ವೀರ. ಇವತ್ತು ನಿಮ್ಮೆಲ್ಲರ ಹೃದಯವನ್ನ, ನಿಮ್ಮ ಋಣವನ್ನ ತೀರಿಸಲಿಕ್ಕೆ 50 ವರ್ಷಗಳ ಕಾಲ ತಾವು ಕೊಟ್ಟಂತ ಶಕ್ತಿಗೆ 1972ರಿಂದ ಇಲ್ಲಿವರೆಗೂ ಕೂಡ ರಾಜಕೀಯವಾಗಿ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಇವತ್ತು ಯಾರೂ ಶಾಶ್ವತವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಅಂತ ಬಹಳ ಮುಖ್ಯ. ಇವತ್ತು ಗುಲ್ಬರ್ಗದಲ್ಲಿ ನೀವು ESI ಹಾಸ್ಪಿಟಲ್ ನೋಡ್ತಾ ಇದ್ದೀರಿ, ನಾವು ಬೆಂಗಳೂರಿನಲ್ಲಿ ವಿಧಾನಸೌಧ ನೋಡ್ತೀವಿ. ವಿಧಾನಸೌಧ ನೋಡಿದ ತಕ್ಷಣ ಕೆಂಗಲ್ ಹನುಮಂತಯ್ಯನವ್ರನ್ನ ನಾವು ನಿಲ್ಸ್ಕೊಳ್ತೇವೆ. ಆದರೆ ESI ಆಸ್ಪತ್ರೆ ನೋಡಿದ ತಕ್ಷಣ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಶಾಶ್ವತವಾಗಿ ನೆನೆಸ್ಕೊಳ್ಳುವಂತ ಒಂದು ಅವಕಾಶ. ಇವತ್ತು ಕಿದ್ವಾಯಿ ಹಾಸ್ಪಿಟಲ್ ಲೆಕ್ಕ ಹಾಕೊಳ್ಳಿ, ನೀವೇನು ಬೆಂಗಳೂರಿಗೆ ಹೋಗ್ಬೇಕಾಯ್ತು ಹಾರ್ಟ್ ಸರ್ಜರಿಗೆ, ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಹಾರ್ಟ್ ಸರ್ಜರಿ ಹಾಸ್ಪಿಟಲ್ ಇದೆ. ಇವತ್ತು ಶಾಲೆ, ಸೆಂಟ್ರಲ್ ಯೂನಿವರ್ಸಿಟಿಗಳು ಇವೆಲ್ಲ ಕೂಡ ಇವತ್ತು ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಮಕ್ಕಳ ಅಭಿವೃದ್ಧಿಗೋಸ್ಕರ ಇವತ್ತು ಇದೆ. ಆದ್ರಿಂದ ನಾವು ಅಭಿವೃದ್ಧಿ ಮಾಡೋ ಮುಖಾಂತರ ಇವತ್ತು ಏನು ಈ ಕಲ್ಯಾಣ ಕರ್ನಾಟಕವನ್ನ ಅಭಿವೃದ್ಧಿ ಮಾಡಲಿಕ್ಕೆ ಪ್ರತ್ಯೇಕವಾದಂಥ ರಚನೆ, ಒಬ್ಬ ಮಂತ್ರಿಗಿನ್ನ ಹೆಚ್ಚು ಹಣ ಶಕ್ತಿಯನ್ನ ಕರ್ನಾಟಕ ಕಲ್ಯಾಣ ಅಭಿವೃದ್ಧಿಗೆ ನಾವು ಇವತ್ತು ಮೀಸಲಾಗಿ ಇವತ್ತು ಇಟ್ಕೊಂಡು ಅದನ್ನ ಅಜಯ್ ಸಿಂಗ್ ರವರಿಗೆ ಈ ಜವಾಬ್ದಾರಿಯನ್ನು ಕೊಟ್ಕೊಂಡು ಇವತ್ತು ಆ ಕೆಲಸವನ್ನು ಇವತ್ತು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಇವತ್ತು ಕಲ್ಯಾಣ ಕರ್ನಾಟಕದ ಪಥಕ್ಕೆ, ಆ ರಸ್ತೆ ಅಭಿವೃದ್ಧಿಗೆ ಇವತ್ತು ನಾವೆಲ್ಲ ಚಾಲನೆಯನ್ನು ಕೊಡಲಿಕ್ಕೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಎಲ್ಲ ಮಂತ್ರಿಗಳು, ಶಾಸಕರು ಎಲ್ಲ ಇವತ್ತು ಬಂದು ಇಲ್ಲಿ ನಾವು ಸೇರಿದ್ದೇವೆ. ಇವತ್ತು 1,100 ಕೋಟಿ ರೂಪಾಯಿ
ಪ್ರತಿ ಕ್ಷೇತ್ರಕ್ಕೂ 25 30 ಕೋಟಿ ರೂಪಾಯಿ ಅಷ್ಟು ಹಣ ಇವತ್ತು ರಸ್ತೆಗಳಿಗೋಸ್ಕರ ಗ್ರಾಮೀಣ ಪ್ರದೇಶದ ರಸ್ತೆಗೆ, ಮುಖ್ಯವಾದ ರಸ್ತೆ ಅಲ್ಲ, ಗ್ರಾಮೀಣ ಪ್ರದೇಶದ ರಸ್ತೆಗೆ ಇವತ್ತು ಹಣವನ್ನು ಇವತ್ತು ಚಾಲನೆ ಮಾಡುವಂಥ ಕೆಲಸಕ್ಕೆ, ಪ್ರಾರಂಭ ಮಾಡುವಂಥ ಕೆಲಸಕ್ಕೆ, ಭೂಮಿ ಪೂಜೆಗೆ ಇವತ್ತು ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ಆದ್ದರಿಂದ ನಾನು ತಮ್ಗೆ ಹೇಳೋದಿಷ್ಟೇ, ನಾನು ಹಿಂದೆ ಒಂದು ಮಾತು ಹೇಳ್ತಾ ಇರ್ತೀನಿ, ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತ. ಸಿಕ್ಕಿರೋಂಥ ಅವಕಾಶದಲ್ಲಿ ನಮ್ಮ ಸರ್ಕಾರ ನಿಮ್ಮೆಲ್ಲರಿಗೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ರೂಪಿಸಿ, ಇವತ್ತು ಬಜೆಟ್ ತಾವೆಲ್ಲ ಗಮನಿಸಿದ್ದೀರಿ, ಎಲ್ಲ ರಂಗಕ್ಕೂ ನಾವು ಆರೋಗ್ಯಕ್ಕಿರ್ಬೋದು, ಗ್ರಾಮೀಣ ರಸ್ತೆ ಇರ್ಬೋದು, ಬೆಂಗಳೂರು ನಗರಕ್ಕಿರ್ಬೋದು, ಕುಡಿಯೋ ನೀರಿಗಿರ್ಬೋದು, ಇವತ್ತು ಜೊತೆಗೆ ನೀರಾವರಿಗಿರ್ಬೋದು, ಸಮಾಜ ಕಲ್ಯಾಣಕ್ಕಿರ್ಬೋದು, ಇಡೀ ದೇಶದಲ್ಲಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರಿಗೆ ಆ ಜನಸಂಖ್ಯೆ ಆಧಾರದ ಮೇಲೆ, ಹಿಂದುಳಿದವರಿಗೆ ಆ ಜನಸಂಖ್ಯೆ ಆಧಾರದ ಮೇಲೆ ಎಲ್ಲರೂ ಕೂಡ ರಕ್ಷಣೆಯನ್ನು ಮಾಡಲಿಕ್ಕೆ ಯಾವ್ದಾದ್ರು ಒಂದು ಸರ್ಕಾರ ಸಹಾಯ ಮಾಡಿಕೊಂಡು ಬದ್ಧವಾಗಿ ನಿಂತಿದೆ ಅಂತಂದ್ರೆ ಇದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ, ನಿಮ್ಮ ಸರ್ಕಾರ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಬಂಧುಗಳೇ, ಇವತ್ತು ಮನಮೋಹನ್ ಸಿಂಗ್ ರವರು ಇವತ್ತಿಲ್ಲ. ಅವರ 1 ವರ್ಷ ಆಗಿಲ್ಲ ಇನ್ನು ಅವರು ತೀರ್ಕೊಂಡು, ನಾವು ಅವ್ರು ಸ್ಮರಿಸ್ಕೊಂಡು ಇವತ್ತು ಅವ್ರು ಕೊಟ್ಟಂತ 317J ಅಡಿಯಲ್ಲಿ ಇವತ್ತು ನಾವು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಅವನು ಕೂಡ ಸ್ಮರಿಸ್ಕೊಳ್ಬೇಕು. ಏನು ಈ ದೇಶಕ್ಕೆ ಕೊಟ್ಟಂತ ಶಕ್ತಿ, ಆರ್ಥಿಕವಾದಂಥ ಶಕ್ತಿ, ಸಾಮಾಜಿಕವಾದಂಥ ಶಕ್ತಿ, ಆಹಾರ ಬದ್ಧತೆ ಯಾರು ಹಸ್ಕೊಂಡಿರಬಾರದು ಅಂತೇಳಿ ಇವತ್ತು ಸೋನಿಯಾ ಗಾಂಧಿ ಅವರು ಅವರ ಮುಖಂಡತ್ವದಲ್ಲಿ ಅವ್ರಿಗೆ ಈ ದೇಶದಲ್ಲಿ ಪ್ರಧಾನಮಂತ್ರಿ ಸ್ಥಾನ ಕೊಟ್ಟಿದ್ರು. ಅವರು ತ್ಯಾಗವನ್ನು ಮಾಡಿ, ನನಗೆ ಬೇಡ, ಈ ದೇಶ ಅಭಿವೃದ್ಧಿ ಆಗಬೇಕು, ಒಬ್ಬ ಆರ್ಥಿಕ ತಜ್ಞ ಇವತ್ತು ಮನಮೋಹನ್ ಸಿಂಗ್ ಅವರು ಈ ದೇಶವನ್ನು ಮುನ್ನಡೆಸಬೇಕು ಅಂತೇಳಿ ಅವತ್ತಿನ ಕಾಲದಲ್ಲಿ ಪ್ರಧಾನಮಂತ್ರಿ ಸ್ಥಾನವನ್ನು ಅವರು ಕೊಟ್ಟು, ಇಂಥ ನರೇಗಾ ಕಾರ್ಯಕ್ರಮ ಇರ್ಬೋದು, ವಿದ್ಯಾ ಕ್ಷೇತ್ರದಲ್ಲಿ ಕಡ್ಡಾಯ ಶಿಕ್ಷಣ ಇರ್ಬೋದು, ಇಂಥವೆಲ್ಲ ಕೂಡ ಇವತ್ತು ಕೊಟ್ಟು ನಾವು ಅವ್ರನ್ನ ಸ್ಮರಿಸ್ಕೊಳ್ಳುವಂಥ ಸಂದರ್ಭ ಇವತ್ತು ನಾವು ಬಂದಿದೆ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಮಹಾತ್ಮ ಗಾಂಧೀಜಿಯವರು ಯಾವ ಸ್ಥಾನದಲ್ಲಿ ಕೂತಿದ್ರೋ ಆ ಸ್ಥಾನದಲ್ಲಿ ಇವತ್ತು ಭಗವಂತ ಅವ್ರಿಗೆ ಕೂತ್ಕೊಂಡು ನಿಮ್ಮ ಸೇವೆಯನ್ನು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಇವತ್ತು ಕೆಲಸವನ್ನು ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ಬಂಧುಗಳೇ, ಇವತ್ತು ನಾನು ಜೇವರ್ಗಿಗೆ ಬಂದಿದ್ದೇನೆ. ನಾವೆಲ್ಲ ಕಲ್ಯಾಣ ಕರ್ನಾಟಕದ ಎಲ್ಲ ಶಾಸಕರು, ಪಕ್ಷ ಭೇದವ ಶಾಸಕರು ಎಲ್ಲ ಮರೆತು ಇವತ್ತು ನಾವೆಲ್ಲ ಒಟ್ಟಿಗೆ ನಿಮ್ಮ ಅಭಿವೃದ್ಧಿಯಕ್ಕೆ ನಾವೆಲ್ಲ ಇಲ್ಲಿ ನಿಂತಿದ್ದೇವೆ. ಹಿಂದೆ ಬಂದಾಗ ನಮ್ಮ ಅಜಯ್ ಸಿಂಗ್ ರವರು ಮನವಿ ಮಾಡಿಕೊಂಡಿದ್ರು, ಹಿಂದೆ BJP ಸರ್ಕಾರದಲ್ಲಿ ಕೊಟ್ಟು ಮಾತು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ, ನಮ್ಮ ಏನು ಒಂದು ಮಲ್ಬಾದ್ ಲಿಫ್ಟ್ ಇರಿಗೇಷನ್ ಸ್ಕೀಮ್ಗೆ ರೂಪ ಕೊಡಲಿಲ್ಲ, ಹಣ ಇಡಲಿಲ್ಲ, ನೀವು ಸಹಾಯ ಮಾಡಬೇಕು ಅಂತೇಳಿ ನನ್ನನ್ನು ಒತ್ತಾಯ ಮಾಡಿದ್ರು. ಮಾತು ಕೊಟ್ಟಿದ್ದೆ, ನೆಕ್ಸ್ಟ್ ಬಜೆಟ್ನಲ್ಲಿ, ನೆಕ್ಸ್ಟು ಬೋರ್ಡಲ್ಲಿ ಆ ಕೆಲಸವನ್ನು ನಾವು ಮಾಡ್ತೀವಿ ಅಂತ. ಈಗಾಗಲೇ ನಾನು, ಸಿದ್ದರಾಮಯ್ಯನವರು ಮತ್ತು ಎಲ್ಲ ಸೇರಿ ಆ ಬೋರ್ಡ್ನಲ್ಲಿ ತೀರ್ಮಾನ ಮಾಡಿ, ಬೋರ್ಡ್ನಲ್ಲಿ ಅಪ್ರೂವ್ ಮಾಡಿ, ಈಗಾಗಲೇ ಟೆಂಡರ್ನ ಕರೆದು ನಾವು ಈಗಾಗಲೇ ತೀರ್ಮಾನವನ್ನು ಮಾಡಿದ್ದೇವೆ. ಸದ್ಯದಲ್ಲೇ ನಾನೇ ಬಂದು ಆ ಭೂಮಿ ಪೂಜೆಯನ್ನು ಮಾಡ್ತಾ ಇದ್ದೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಈ ಎಲ್ಲ ಕೆಲಸವನ್ನು ಮಾನ್ಯ ಶ್ರೀ ಅಜಯ್ ಸಿಂಗ್ ರವರು ನನ್ನ ಮೇಲೆ ಒತ್ತಡವನ್ನು ತಂದು, ನಮ್ಮ ಲೋಕಸಭಾ ಸದಸ್ಯರಾದಂಥ ರಾಧಾಕೃಷ್ಣರವರು ಅವರು ಕೂಡ 16 ಬಾರಿ ನನ್ನ ಹತ್ರ ಈ ವಿಚಾರವನ್ನು, ಅಭಿವೃದ್ಧಿ ಕೆಲಸವನ್ನು ಚರ್ಚೆಯನ್ನು ಮಾಡಿ, ಇದಾಗಲೇಬೇಕು, ಕೊಟ್ಟ ಮಾತನ್ನು ನಾವು ಉಳಿಸ್ಕೊಳ್ಳೇಬೇಕು ಅಂಥೇಳಿ ಇವತ್ತು ಈ ಯೋಜನೆಯನ್ನು ಕೂಡ ಇವತ್ತು ನಾವು ತಂದು ಕೆಲಸವನ್ನು ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ. ಇವತ್ತು 5,000 ಕೋಟಿ ರೂಪಾಯಿ ಹಣ, ಇದು ಸುಲಭವಾದಂಥ ಹಣ ಅಲ್ಲ. ಈ ಪ್ರತಿ ವರ್ಷ ಕೂಡ ಈ ಹಣ ನಿಮ್ಮ ಅಭಿವೃದ್ಧಿಗೆ, ನಿಮ್ಮ ಕುಟುಂಬದ ಅಭಿವೃದ್ಧಿಗೆ, ನಿಮ್ಮ ಜಮೀನಿನ ಅಭಿವೃದ್ಧಿಗೆ, ನಿಮ್ಮ ರಸ್ತೆಯ ಅಭಿವೃದ್ಧಿಗೆ, ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಶಿಕ್ಷಣಕ್ಕೆ ಇವತ್ತು ಇಂಥ ಒಂದು ಕೆಲಸವನ್ನು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ. ಆದ್ದರಿಂದ ಇವತ್ತು ಗುಲ್ಬರ್ಗದಲ್ಲಿ ಏನು ಒಂದು ಆರೋಗ್ಯಕ್ಕೆ ಒಂದು ಹೊಸ ಶಕ್ತಿ, ಆರೋಗ್ಯ ಕ್ಷೇತ್ರಕ್ಕೆ ಗುಲ್ಬರ್ಗದಲ್ಲಿ ಹಾಸ್ಪಿಟ್ಲ್ಗಳು, ಇವತ್ತು ಎಲ್ಲ ರಂಗದಲ್ಲೂ ಕೂಡ ಹಾಸ್ಪಿಟ್ಲ್ಗಳು ಇವತ್ತು ಬಂದಿದೆ. ಇವತ್ತು ಬೆಂಗಳೂರಿಗೆ ಹೈದರಾಬಾದ್ ಹೋಗುವಂಥ ರಸ್ತೆ, ಟ್ರೈನ್ ಇರ್ಬೋದು, ಹಿಂದೆ ನಡೆದಂಥ ಅನೇಕ ಸರ್ಕಾರಗಳಲ್ಲಿ ಬೇಕಾದಷ್ಟು ಕೆಲಸವನ್ನು ಅವರು ಮಂತ್ರಿ ಆಗಿದ್ದಾಗ, ಸರ್ಕಾರದ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ನಿಮ್ಮ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಶರಣ ಪ್ರಕಾಶ್ ಇರ್ಬೋದು,
ನಮ್ಮ ಪ್ರಿಯಾಂಕ್ ಖರ್ಗೆ ಇರ್ಬೋದು, ನಮ್ಮ ದರ್ಶನಾಪುರ್ ಇರ್ಬೋದು, ರಹೀಂ ಖಾನ್ ಇರ್ಬೋದು, ನಮ್ಮ ಅಜಯ್ ಸಿಂಗ್ ಇರ್ಬೋದು, ಮತ್ತು ನಮ್ಮೆಲ್ಲ ಶಾಸಕರುಗಳು ಇವತ್ತು ನಿಮ್ಮ ಅಭಿವೃದ್ಧಿಗೆ ಕೆಲಸವನ್ನು ಮಾಡಿಕೊಂಡು ಇವತ್ತು ಅವರು ಹೋಗ್ತಾ ಇದ್ದಾರೆ. ಇವತ್ತು ತಮ್ಗೆ ನಾನು ಕೇಳೋದಿಷ್ಟೇ, ಇವತ್ತು ಮನಮೋಹನ್ ಸಿಂಗ್ ರವರ ಕಾಲದಲ್ಲಿ ಅವತ್ತು ಅದ್ವಾನಿಯವರು ಅವಕಾಶ ಕೊಡೋಕ್ಕಾಗಲ್ಲ ಅಂತ ಹೇಳಿದಂಥದ್ದನ್ನ ಇವತ್ತು ಇತಿಹಾಸವನ್ನು ಸೃಷ್ಟಿ ಮಾಡಿ ಇವತ್ತು ನಮಗೆಲ್ಲರೂ ಕೂಡ ಶಕ್ತಿಯನ್ನು ಕೊಟ್ಕೊಂಡು ಬಂದಿದ್ದಾರೆ. ಇವತ್ತು 200 ಕೋಟಿ ರೂಪಾಯಿ ವೆಚ್ಚದಲ್ಲಿ 50 KPS ಹಾಸ್ಪಿಟ್ಲು, ಪಬ್ಲಿಕ್ ಹಾಸ್ಪಿಟ್ಲು, ನಮ್ಮ ಮಕ್ಕಳು ಕೂಡ ಉತ್ತಮವಾದ ವಿದ್ಯಾಭ್ಯಾಸವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಬಳ್ಳಾರಿಗೆ ಹೆಚ್ಚು ಸುಮಾರು 100 ಕೋಟಿ ರೂಪಾಯಿ ಮೆಗಾ ಡೈರಿಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. 5267 ಶಿಕ್ಷಕರ ಹುದ್ದೆಯನ್ನು ಭರ್ತಿಯನ್ನು ಮಾಡಲಿಕ್ಕೆ ಸರ್ಕಾರ ಸಂಕಲ್ಪವನ್ನು ಮಾಡಿ ಬದ್ಧವಾಗಿದೆ ಅಂಥೇಳಿ ಇವತ್ತು ಸುಮಾರು 60-65 ಕೋಟಿ ರೂಪಾಯಿ ವೆಚ್ಚದ ಉಗ್ರಾಣಗಳನ್ನು ಕೂಡ ಮಾಡಲಿಕ್ಕೆ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. 24 ಹೊಸ ಪ್ರಾಥಮಿಕ ಶಾಲೆಗಳನ್ನು ಪ್ರಾರಂಭವನ್ನು ಮಾಡಲಿಕ್ಕೆ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಸುಮಾರು 7 ತಾಲೂಕಿನಲ್ಲೂ ಕೂಡ 100 ಹೆರಿಗೆ ಹಾಸ್ಪಿಟ್ಲ್ಗಳನ್ನ, ಹೊಸ ಹಾಸ್ಪಿಟ್ಲ್ಗಳನ್ನು ಸೃಷ್ಟಿ ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇನ್ನು ಅನೇಕ ಕಾರ್ಯಕ್ರಮಗಳನ್ನು ಇಡೀ ನಿಮ್ಮ ಅಭಿವೃದ್ಧಿಗೆ ನೀವೆಲ್ಲ ಅದೃಷ್ಟವಂತರು. ಆದರೂ ಕೂಡ ತಾವೆಲ್ಲ ನಮಗೆ ಶಕ್ತಿಯನ್ನು ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಶಕ್ತಿ ಕೊಟ್ಟಿದ್ದೀರಿ, ಅಸೆಂಬ್ಲಿಯಲ್ಲಿ ಶಕ್ತಿ ಕೊಟ್ಟಿದ್ದೀರಿ, ನಮ್ಮ ಸರ್ಕಾರವನ್ನು ತಂದಿದ್ದೀರಿ. ನಿಮ್ಮ ಋಣವನ್ನು ಪ್ರಾಮಾಣಿಕವಾಗಿ ನಾವು ತೀರಿಸ್ತೇವೆ, ನಿಮ್ಮ ಗೌರವವನ್ನು ಉಳಿಸ್ಕೊಳ್ತೇವೆ ಅನ್ನೋ ಮಾತನ್ನು ಹೇಳಿ, ಎಲ್ಲ ಒಳ್ಳೆಯ ಶಾಸಕರು ಉತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನು ಹೇಳಿ ನಿಮಗೆ ಮತ್ತೊಮ್ಮೆ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.